ಲಾಸ್ ಆಗುತ್ತೆ. ನಮ್ಮ ಕಂಪ್ನಿ ಲಾಸ್ ಆಯ್ತು ಅಂದ್ರೆ ನಮಗೆ ಇಷ್ಟ ಆಗಲ್ಲ ಅದು. ಯಾಕಂದ್ರೆ ಆ ಸಣ್ಣ ಟಾರ್ಗೆಟ್ಗೆ ದೊಡ್ಡ ಇನ್ವೆಸ್ಟ್ ಮಾಡ್ಬೇಕಾಗಿ ಬಂತು ಅಂತ ಹೇಳಿದ್ರೆ ನಮ್ಮ ಕಂಪ್ನಿ ಇದು. ಎಲ್ಲೋ ಒಂದ್ ಕಡೆ ಅವರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಯ್ತು, ಅನೌನ್ಸ್ ಮಾಡಿದ್ರು ಸೆಲೆಕ್ಷನ್ ಹೋಗಬೇಡಿ. ಅದ್ರ ಜೊತೆಗೆ ಯಾರು ಸೀನಿಯರ್ ಡೈರೆಕ್ಟರ್ ಆಗೋ ಒಂದು ಪವರ್ ಇದೆ ಅವ್ರು ಡೈರೆಕ್ಟರ್ಗೆ ಸೆಟ್ಲ್ ಆಗ್ಬಿಡ್ತಾರೆ. ಇದು ಬಹಳ ಡೇಂಜರ್. ಸಣ್ಣ ಟಾರ್ಗೆಟ್ಗೆನೆ ನಿಮಗೆ ಎಲ್ಲಾ ಫೆಸಿಲಿಟಿ ಕೊಟ್ಬಿಟ್ರೆ ಮೇಲೆ ಹೋಗೋದೇ ಇಲ್ಲ ಅವರು. ಮತ್ತೆ ಯಾಕೆ ಮೇಲ್ ಹತ್ಬೇಕು ಅವರು? ಪ್ರತಿಯೊಬ್ಬರಿಗೂ ಇವತ್ತು ಕೆಪಾಸಿಟಿ ಎಷ್ಟಿದೆ ಅಂದ್ರೆ NQD ಪ್ಲಾಟಿನಮ್ ಆಗ್ಬೋದು, NQD LPB ಕ್ರಿಯೇಟ್ ಮಾಡ್ಬೋದು, NQD ಡೈಮಂಡ್ ಆಗ್ಬೋದು. ಅಂತದ್ರಲ್ಲಿ ಡೈರೆಕ್ಟರ್ಗೆ ನಾವು ನಿಮ್ಗೆ ಫಾಲ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹೇಳ್ತೀನಲ್ವಾ. ಸೊ ನಿಂತ ಜಾಗದಲ್ಲಿ ನನಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ನಿಂತ್ಕೊಳಕ್ ಆಗ್ತಿಲ್ಲ ನನಗೆ ಕುತ್ಕೊಂತೀನಿ ಅಂತಾರೆ ನಮ್ ಜನ. ಕುಂತ ಜಾಗದಲ್ಲಿ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮಲ್ಕೋತೀನಿ ಎಲ್ಲ ಕೊಡಿ ಅಂತ ಕೇಳ್ತಾರೆ. ಈ ತರ ಲೇಸಿ ಮೆಂಟಾಲಿಟಿ ನಮಗೆ ಬೇಕಾಗಿಲ್ಲ, ಆಲಸ್ಯತನ ಬೇಕಾಗಿಲ್ಲ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಾಯ್ತು. ಈಗ ಎಕ್ಸ್ಟ್ರಾ ಬಿಸ್ನೆಸ್ ಬರುತ್ತೆ ನಿಮಗೆ. ಬಟ್ ಏನಂದ್ರೆ ಇಮಿಡಿಯೇಟ್ಲಿ ಆಕ್ಷನ್ ಮಾಡಬೇಕು. ಈ ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಬುದ್ಧಿವಂತರು ಯಾರು ಅಂತ ಹೇಳಿದ್ರೆ 2 ದಿನ 3 ದಿನ ಹಿಂದೆನೆ ಹೆವಿ ಆಕ್ಷನ್ ಮಾಡಿರೋರು. ಬುದ್ಧಿವಂತರು ಇನ್ನೂ ಯಾರಪ್ಪ ಅಂತ ಹೇಳಿದ್ರೆ ಇದಕ್ಕಿಂತ ಹಿಂದೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಪ್ರೋಗ್ರಾಮು, ಇದು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಆಲ್ರೆಡಿ ನಾನು ಮೊಮೆಂಟಮ್ ಅಲ್ಲಿ ಇದ್ದೆ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅಂತ ಹೇಳಿ. ಕೆಲವು ರೈತರು ಮಳೆ ಬರ್ತಿಲ್ಲ ಅಂತ ಅನ್ಕೊಂಡು ಬಿತ್ತನೆ ಮಾಡದೇ ಮರ್ತು ಬಿಡ್ತಾರೆ, ಉಳುಮೆ ಮಾಡದೇ ಮರ್ತು ಬಿಡ್ತಾರೆ. ಅವಾಗ ಮಳೆ ಬಂತು ಅಂತ ಹೇಳಿದ್ರು ಕೂಡ ಅವಾಗ ಬಡಬಡಾಯಿಸ್ತಾರೆ. ಅಯ್ಯೋ ಏನೋ 3 ವರ್ಷ 4 ವರ್ಷ ಮಳೆ ಬರಲ್ಲ ಅಂತ ಹೇಳಿ ನಾನು ಉಳುಮೆ ಮಾಡೋದನ್ನೇ ಮರ್ತು ಬಿಟ್ಟಿದ್ದೆ. ಆದ್ರೆ ಒಬ್ಬ ರೈತ ಅವ್ನು ಉಳುಮೆ ಮಾಡ್ತಾನೆ ಇದ್ದಾನೆ. ಯಾಕೆಂದ್ರೆ ಬರಗಾಲ ಅಂತ ಗೊತ್ತಿದ್ರು ಕೂಡ ನಾನ್ ಮರಿಬಾರ್ದಲ್ಲ, ನಾನು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಅಂತೇಳಿ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಜಾಸ್ತಿ ಸಮೃದ್ಧಿಯಾದ ಬೆಳೆ ಬರುತ್ತೆ. ಅದೇ ತರನೇ ಮೈ ಡಿಯರ್ ಫ್ರೆಂಡ್ಸ್, ಈಗ ನೀವೆಲ್ಲರೂ ಬಿಗ್ ಗೇಮ್ಗೆ ರೆಡಿ ಆಗಿ ಅಗೈನ್ ಈ ಒಂದು 2 crore ಕೊಟ್ಟಿರೋದಾಗಿರ್ಬೋದು, ಅಗ್ರಿಕಲ್ಚರ್ ಐಟಮ್ದು ಅಷ್ಟೇ. ತುಂಬಾ ರೈತರ ಸೇವೆಗೋಸ್ಕರ, ರೈತ ಭಾರತದ ಬೆನ್ನೆಲುಬು, ತುಂಬಾ ಲಾಸ್ ಮಾಡ್ಕೊಂಡು ಮೋದಿ ಕೇರ್ ಕೊಡ್ತಾ ಇದೆ. ಸೊ 60% BV ಅಂತ ಹೇಳಿದ್ರೆ ಎಲ್ಲರಿಗೂ. ಸೊ ನಿಜವಾಗ್ಲೂ ಕಂಪ್ನಿ ಲಾಸ್ ಅಂತ ನೋಡ್ತಾ ಇಲ್ಲ, ರೈತರು ಚೆನ್ನಾಗಿರ್ಬೇಕು, ಕನ್ಸಲ್ಟೆಂಟ್ ಚೆನ್ನಾಗಿರ್ಬೇಕು ಅಂತ ಹೇಳಿ. ಸೊ ಮಳೆನೂ ಕೂಡ ಈ ಸಲ ಸಮೃದ್ಧಿ ಆಗ್ತಕ್ಕಂಥ ನಿರೀಕ್ಷೆ ಇದೆ. ವಿಜ್ಞಾನಿಗಳು ಈಗಾಗಲೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ತುಂಬಾ ದೊಡ್ಡದಾಗಿ ಟೀಮ್ ಕಟ್ಟಬೇಕು. ಅಂಡ್ ಸಮೀರ್ ಸರ್ ಬರೋಕ್ಕಿಂತ ಮುಂಚೆ ಗ್ರ್ಯಾಂಡ್ ಆಗಿ ನಾವೆಲ್ಲರೂ ವೆಲ್ಕಮ್ ಮಾಡ್ಬೇಕು ಅವ್ರನ್ನ. ಜೂನ್ ತಿಂಗಳಲ್ಲಿ ನಾವು 1 ದಿನ ಕೇಳಿದ್ರೆ 5 ದಿನ ನಮಗೆ ಕರ್ನಾಟಕಕ್ಕೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈಗೆಲ್ಲರೂ ಕೂಡ ಈಗ ತೂಫಾನ್ ಯಾಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದು ಕೇವಲ 4 ತಿಂಗಳು 6 ತಿಂಗಳು 7 ತಿಂಗಳು ಆಫರ್ ಅಲ್ಲ. ಇದು ಪ್ರಮೋಷನ್ ಪ್ರೋಗ್ರಾಮು, ಪರ್ಮನೆಂಟ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಇದು ಬೀಜ ಬಿತ್ತನೆ ಆಗ್ತದೆ. ನೀವು ನೀರು ಗೊಬ್ಬರ ಹಾಕಿದಾಗ ಅದು ಎಮ್ಮರ ಆಗುತ್ತೆ, ಸಮೃದ್ಧಿಯಾದ ಸಾಧನೆ ಆಗುತ್ತೆ. ನನಗೆ ಈಗಲೂ ನೆನಪಿದೆ, ಉಮೇಶ್ ಶೆಟ್ಟಿ ಅಂಡ್ ಮಧುಸೂದನ್ ಇವರು ಬಿಸ್ನೆಸ್ಗೆ ಅಷ್ಟೊಂದು ಕಮಿಟ್ ಆಗಿರ್ಲಿಲ್ಲ. ಮಧ್ಯಾಹ್ನ ಬಿಸ್ನೆಸ್ ಟೈಕೂನ್ಗಳು ಇವರು, ಅವ್ರ ಬಿಸ್ನೆಸ್ ಅಲ್ಲಿ. ಬಟ್ ಒಂದು ಫಾಲ್ ಟ್ರಿಪ್ಪಿಗೆ ಅಂತ ಬಂದ್ರು ರಷ್ಯಾಗೆ. ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಮೋದಿ ಕೇರ್ ಕಲ್ಚರ್ ಅರ್ಥ ಆಗಿ ಆ ಒಂದು ಫಾಲ್ ಟ್ರಿಪ್ ಬಂದಿದ್ಕೆ ಇವರು ಕಮಿಟ್ಮೆಂಟ್ ಆದ್ರು. ಮಿಡ್ ನೈಟ್ ಕುತ್ಕೊಂಡು ನಾವು ಕಮಿಟ್ ಮಾಡಿಸಿದ್ದು ಸಂತೋಷ್ ಶೆಟ್ಟಿ, ಮಂಜುನಾಥ್ ಶೆಟ್ಟಿ, ನಾನು, ಮಿರಾಕಲ್ ಚಂದ್ರು. ಆವಾಗ ಅವರು ಡಿಸೈಡ್ ಮಾಡಿ ನಿಂತ್ಕೊಂಡ್ರು, ಇಲ್ಲ ನಾವು ಇನ್ ಮುಂದೆ ಮೋದಿ ಕೇರ್ನ ಬರೀ ದುಡ್ಡಿಗೋಸ್ಕರ ಫಾಲ್ ಟ್ರಿಪ್ಪಿಗೋಸ್ಕರ ಮಾಡೋದಲ್ಲ, ಬಿಸ್ನೆಸ್ ಪೀಪಲ್ ಕ್ರಿಯೇಟ್ ಮಾಡಬೇಕು, ಬಿಸ್ನೆಸ್ ಮ್ಯಾಗ್ನೆಟ್ ಕ್ರಿಯೇಟ್ ಮಾಡಬೇಕು, ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕ್ರಾಂತಿ ಆಗ್ಬೇಕು ಅಂತ ನಿಂತ್ಕೊಂಡ್ರು, ವಿಷನ್ ಹಿಡ್ಕೊಂಡು. ಅದಾದ ನಂತರ ಹಿಸ್ಟ್ರಿ ಕ್ರಿಯೇಟ್ ಆಗೋದು ಗೊತ್ತಿದೆ ನಿಮಗೆ. ಅವ್ರ ಟೀಮಲ್ಲಿ ಎಷ್ಟು ಲಕ್ಷಾಂತರ ಟೀಮ್ ಬಂತು, 1000 ಜನ ಅಚೀವರ್ಸ್ ಕ್ರಿಯೇಟ್ ಆದ್ರು ಅಂತ ಹೇಳಿ. ಅವ್ರ ಟ್ರಿಪ್ಪಿಗೆ ಬರದೇ ಇದ್ರೆ ಖಂಡಿತ ದೊಡ್ಡ ಮಿರಾಕಲ್ ಆಗ್ತಿರ್ಲಿಲ್ಲ. ನಮ್ಮ ಸುನೀತಾ ಮೇಡಮ್ ಅವ್ರ ಹಸ್ಬೆಂಡು ಅವರು ಅಷ್ಟೇನೆ. ಯಾವ ತರ ಅಂದ್ರೆ ಶ್ರೀನಿವಾಸ್ ರೆಡ್ಡಿ ಸರ್ ಒಂದು ಆಫರ್ ಟ್ರಿಪ್ಪಿಗೆ ಬಂದ್ರು. ಆಫರ್ ಟ್ರಿಪ್ಪಿಗೆ ಬಂದಾಗ ಅಲ್ಲಿನ ಟ್ರೀಟ್ಮೆಂಟ್, ಅಲ್ಲಿನ ಒಂದು ಮೋದಿ ಕೇರ್ನ ಐಷಾರಾಮಿ ಜೀವನ ಅಂಡ್ ಮೋದಿ ಕೇರ್ ಕಲ್ಚರು, ಲೀಡರ್ ಜೊತೆ ಒಡನಾಟ ಹಿಡ್ಕೊಂಡು ಅವರು ಕೋಟ್ಯಾಧಿಪತಿ. ಅವ್ರ ಫಾನ್ ಟ್ರಿಪ್ಗೆ ತಿಂಗಳ ಡೈಲಿ ಹೋಗ್ಬೋದು ಅಮೆರಿಕಾಗೆ. ಅದೆಷ್ಟು ಕೋಟಿ ಬೆಲೆ ಬಾಳ್ತಾರ ಗೊತ್ತಿಲ್ಲ, 100 ಕೋಟಿ ಬೆಲೆ ಬಾಳ್ತಕ್ಕಂಥವ್ರು ಈ ಒಂದು ಆಫರ್ ಟ್ರಿಪ್ಪಿಗೆ ಹೋದಾಗ ಮೊದಲು ನೆಗೆಟಿವ್ ಇದ್ದವರು ಫುಲ್ಲಿ ಪಾಸಿಟಿವ್ ಆದ್ರು. ಸುನೀತಾ ಮೇಡಮ್ಗೆ ಆನೆ ಬಲ ಕೊಟ್ಟರು. ಅದಕ್ಕೇನೆ ಹೇಳ್ತಿರೋದು, ಒಂದೊಂದು ಶ್ರೀಲಂಕಾ ಟ್ರಿಪ್ ಇಂದ ನಿಮಗೆ ಯಾವ ತರ ಜೋಶ್ ಬರ್ತದೆ, ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಗ್ತದೆ. ನಿಮ್ಮ ಊರಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಗೆ ಜನ ಗುರುತಿಸ್ತಾರೆ, ಇವ್ರು ಫಾರಿನಿಗೆ ಹೋಗಿ ಬಂದ್ರು ಅಂತ ಹೇಳಿ. ಜನ ಪ್ರಶ್ನೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ಜನ ಫಾರಿನಿಗೆ ಹೋಗ್ತಾರೆ ನಿಮ್ಮ ಟೀಮಲ್ಲಿ? ನಾವು ಕೇಳ್ತಾ ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, 200 ಜನ 500 ಜನ, ಕರ್ನಾಟಕದಿಂದ 2000 ಜನ 3000 ಜನ ಅಂತ ಹೇಳ್ತಿದಾರಲ್ಲ. ಗೊತ್ತಿರೋರು ಕೇಳ್ತಾರೆ ನಿಮಗೆ, ನೀವು ಮೋದಿ ಕೇರ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ ನಿಮ್ ಟೀಮಲ್ಲಿ ಎಷ್ಟು ಜನ ಹೋಗ್ತಿದ್ದೀರಾ ಫಾರಿನ್ ಟ್ರಿಪ್ಗೆ? ಜೊತೆಗೆ ನೀವು ಹೋಗೋದ್ರ ಜೊತೆಗೆ 10 ಜನ 20 ಜನ 30 ಜನ 50 ಜನ ಅಂತ ನೀವು ನೆಮ್ಮದಿಯಿಂದ, ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಬಹುದು. ಇನ್ ಕೇಸ್ ನೀವೇ ಕ್ವಾಲಿಫೈ ಆಗಿಲ್ಲ ಅಂದ್ರೆ ತುಂಬಾ ಡೇಂಜರ್ ಆಗುತ್ತೆ. ಹಾಗಂತೇಳಿ ಜನಕ್ಕೋಸ್ಕರ ಅಂತ ಅಲ್ಲ. ಸೊ ಇಲ್ಲಿ ನೀವು ಶ್ರೀಲಂಕಾ ಟ್ರಿಪ್ಪಿಗೆ ಕ್ವಾಲಿಫೈ ಆಗಬೇಕಾಗಿರೋದು ಅಗೇನ್ ಈ ಒಂದು ತೂಫಾನ್ ಕೊಟ್ಟಿರೋದು ಜನ ಜಾಸ್ತಿ ಕೆಲಸ ಮಾಡ್ಲಿ ಅಂತ. ಬಟ್ ನನ್ನ ಪ್ರಕಾರ ಈ ಪ್ರಮೋಷನ್ ಇಲ್ಲದೆ ಇದ್ರು ಕೂಡ ಕೆಲಸ ಜಾಸ್ತಿ ಮಾಡ್ಬೇಕು. ಪ್ರಮೋಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ಹುಚ್ಚುನ್ ತರ ಕೆಲಸ ಮಾಡ್ಬೇಕು. ಏನಕ್ಕೆ ಅಂದ್ರೆ ಅವ್ರು ದೊಡ್ಡ ವಿಷನ್ ಇಟ್ಕೊಂಡಿರ್ತಾರೆ, ಅವರು ದೊಡ್ಡ ಮಿಷನ್ ಇಟ್ಕೊಂಡಿರ್ತಾರೆ. ನಾನು ಬಂದಿರೋದು ಶ್ರೀಲಂಕಾ ಟ್ರಿಪ್ಪಿಗೋಸ್ಕರ ಅಲ್ಲ, ನಾನು ಬಂದಿರೋದು 7500 ಸಂಪಾದನೆ ಮಾಡ್ಲಿಕ್ಕಲ್ಲ, ನಾನು ಬಂದಿರೋದು ಹರ್ಘರ್ ಮೋದಿ ಕೇರ್ ಮಾಡ್ಬೇಕು. ನನಗೆ ದೊಡ್ಡ ಉದ್ದೇಶ ಇದೆ. ನನ್ನ ಟೀಮ್ನವರು ನಿರುದ್ಯೋಗ ಸಮಸ್ಯೆಯಿಂದ ನಿವಾರಣೆ, ನಮ್ಮ ದೇಶದವರು, ಬರೀ ನಮ್ಮ ಟೀಮ್ ಅಂತಲ್ಲ, ಬಡತನ ದೂರ ಆಗ್ಬೇಕು, GDP ನಮ್ಮ ದೇಶದ GDP ಗ್ರೋತ್ ಜಾಸ್ತಿ ಮಾಡ್ಬೇಕು, ನಮ್ಮ ದೇಶಕ್ಕೆ ಟ್ಯಾಕ್ಸ್ ಕಟ್ಟೋರು ಜಾಸ್ತಿ ಆಗ್ಬೇಕು, ನಮ್ಮ ದೇಶ ಜನಗಳಿಗೆ ಸಶಕ್ತರನ್ನಾಗಿ ಮಾಡಿ ಯುವಕರನ್ನ ಎಂಪವರ್ಮೆಂಟ್ ಮಾಡ್ಬೇಕು, ಯೂತ್ ಎಂಪವರ್ಮೆಂಟ್ ಆಗ್ಬೇಕು. ಸೋ ದಟ್ ಅವ್ರು ಕ್ರಿಮಿನಲ್ಗಳು ಆಗಲ್ಲ.
ಈ ತರದ ದೊಡ್ಡ ಉದ್ದೇಶ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಗೆಟ್ ರೆಡಿ. ಈಗ ನೀವೆಲ್ಲರೂ ಕೂಡ, ಸೊ ನನಗೆ ಎಲಾನ್ ಮಸ್ಕ್ ನನಗೆ ಬಹಳ ಫೇವರೇಟ್, ವರ್ಲ್ಡ್ ನಂಬರ್ 1 ರಿಚೆಸ್ಟ್ ಪರ್ಸನ್. ಅವರು ಯಾವ ತರ ಅಂದ್ರೆ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡ್ಲಿಕ್ಕೆ ಅವ್ರು ಕನಸು ಕಾಣ್ತಾ ಇರ್ತಾರೆ. ಎಷ್ಟು ಡೆಡಿಕೇಶನ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಕಮಿಟ್ಮೆಂಟ್ ಕೊಡ್ತಾರೆ, ಎಷ್ಟು ಅವ್ರ ಜೀವನ ಮುಡುಪಾಗಿಟ್ಟಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಎಷ್ಟು ಸ್ಟಡಿ ಮಾಡಿದ್ರು ಕಡಿಮೆನೆ. ಅವರು ಮುಂದಿನ 10 ವರ್ಷದ ಟಾರ್ಗೆಟ್ ನ ತುಂಬಾ ದೊಡ್ಡದಾಗಿ ಗೋಲ್ ಸೆಟ್ ಮಾಡ್ತಾರಂತೆ. ಅವ್ರ ಜೊತೆ ಇರ್ತಕ್ಕಂಥವ್ರು ನಡ್ಗೋಗ್ಬಿಡ್ತಾರಂತೆ. ಇವ್ರ ಗೋಲ್ ಕೇಳಿದ್ರೆ ಸಾಕು, ಯಾಕೆಂದ್ರೆ ಚಂದ್ರಗ್ರಹಣದಲ್ಲಿ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡೋ ಲೆವೆಲ್ಗೆ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಂತಿಂತದಲ್ಲ, ಇವತ್ತು ಎಲೆಕ್ಟ್ರಿಕ್ ಕಾರ್ ಕೊಟ್ಟಿರೋದಾಗಿರ್ಬೋದು. ಎಲಾನ್ ಮಸ್ಕ್ ಯಾವತ್ತು ಕೂಡ ಪ್ರಪಂಚದ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಈಸ್ ಎ ಗ್ರೇಟ್ ವಿಷನರಿ ಲೀಡರ್. ಸೊ ಅದಕ್ಕೆ ದೊಡ್ಡ ಗೋಲ್ ಸೆಟ್ ಮಾಡ್ತಾರಂತೆ. ಅದಾದ್ಮೇಲೆ 10 ವರ್ಷ ಗೋಲ್ ಅನ್ನ ಅವರು ಚೇಂಜ್ ಮಾಡ್ತಾರಂತೆ. 10 ವರ್ಷದಲ್ಲಿ ಮಾಡಂಗಿಲ್ಲ, 1 ವರ್ಷದಲ್ಲೇ ಮಾಡೋಣ ಅಂತೇಳಿ. ಇದು ಅವರ ಒಂದು ಸೀಕ್ರೆಟ್. 10 ವರ್ಷದಲ್ಲಿ ಮಾಡ್ಬೇಕಾಗಿರೋದೊಂದು ದೊಡ್ಡ ಗೋಲ್ ಸೆಟ್ ಮಾಡಿ ಅದನ್ನ ಚೇಂಜ್ ಮಾಡ್ಬಿಟ್ಟು ಇಲ್ಲ 1 ವರ್ಷಕ್ಕೆ ಆಗ್ಬೇಕು ಅಂತೇಳಿ ಎಲ್ರಿಗೂ ಪ್ರೆಷರ್ ಆಗ್ತಾರಂತೆ. ಅದಾಗುತ್ತಂತೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ಹೈ ಥಿಂಕಿಂಗ್ ಗೆ ಒಂದು ರೈಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಹೈ ಥಿಂಕಿಂಗ್ ಗೆ ನಾವೆಲ್ಲರೂ ಕೂಡ ರೆಡಿ ಆಗೋಣ. ಅದೇ ತರನೇ ಈಗ ಈ ಟೈಮಲ್ಲಿ ಗ್ರಿಪ್ ಸಿಗ್ತಾರೆ ಜನಗಳು. ಯಾವ ತರ ಗ್ರಿಪ್ ಸಿಗ್ತಾರೆ ಅಂತ ಹೇಳಿದ್ರೆ, ಜನಗಳಿಗೆ ಅತಿ ಅವಶ್ಯಕತೆ ಇದೆ ಇವಾಗ. ಯಾಕೆ ಅಂತ ಹೇಳಿದ್ರೆ, ಯಾರೇ ಒಂದು ಟೀಮಲ್ಲಿ ಇವತ್ತು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಬೇಕಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಡೆಡಿಕೇಶನ್, ನಮ್ಮ ಕಮಿಟ್ಮೆಂಟ್. ಸೊ ತುಂಬಾ ಜನ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥವ್ರು ಇವತ್ತು ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ, ನಾನು ಸರ್ವೆ ಮಾಡೋದು ಬಹಳ ಇಷ್ಟ ನನಗೆ. ಎಲ್ಲಾ ಕೆಟಗರಿ ಜೊತೆ ಮಾತಾಡ್ತೀನಿ. ನೆಗೆಟಿವ್ ಇರೋ ಜೊತೆ ಮಾತಾಡ್ತೀನಿ, ನ್ಯೂಟ್ರಲ್ ಇರೋ ಜೊತೆ ಮಾತಾಡ್ತೀನಿ, ಸ್ಲೋ ಇರೋ ಜೊತೆ ಮಾತಾಡ್ತೀನಿ, ಸ್ಪೀಡ್ ಇರೋ ಜೊತೆ ಮಾತಾಡ್ತೀನಿ, ಕಸ್ಟಮರ್ ಜೊತೆನೂ ಮಾತಾಡ್ತೀನಿ, ಎಲ್ಲಾ ಜೊತೆ ಸರ್ವೆ ಮಾಡ್ತಾ ಇರ್ತೀನಿ. ಈ ಕಳೆದ 2.5 ದಿನದಲ್ಲಿ ನೆಗೆಟಿವ್ ಇದ್ದವರು ಕೂಡ ಸೂಪರ್ ಪಾಸಿಟಿವ್ ಆಗಿದ್ದಾರೆ. ಅವರೇ ಶೋರ್ ಇಲ್ಲ, ಅವರೇನೇ ಬಿಸ್ನೆಸ್ ಮಾಡಲ್ಲ ಅಂತಿದ್ದವ್ರು ಇವತ್ತು ಟೀಮ್ ನ ರೆಡಿ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಅವ್ರಿಗೆ ಅರ್ಥ ಆಗಿದೆ ಮೋದಿ ಕೇರು. ಅಂಡ್ ತುಂಬಾ ಜನ ಬಿಟ್ಟು ಹೋಗಿರೋನು ವಾಪಸ್ ಕರ್ಕೊಂಡ್ ಬರ್ಬೇಕು, ಮರಳಿ ಗೂಡಿಗೆ, ಮರಳಿ ಮನೆಗೆ ಅಂತೇಳಿ. ಸೊ ಲಾಸ್ಟ್ ವೀಕ್ ಅಲ್ಲಿ ಇವತ್ತು ಮಂಡೇ ಅಂತ ಕಾಣ್ತದೆ. ಎಸ್, ಮಂಡೇ, ಐ ಥಿಂಕ್ ಟ್ಯೂಸ್ಡೇ, ನಾವು ಕೊಂಡ್ಲಳ್ಳಿ ಅಂತ ಹೋಗಿದ್ವಿ ಗೋವಿಂದರಾಜು ಓಂಕಾರ ಜೊತೆ. ಅದು ಬಟ್ಟಂ ಬಯಲು ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ, ಸುತ್ತಮುತ್ತ ಬಳ್ಳಾರಿ ಭಾಗದಲ್ಲಿ 3 ದಿನ ಉರಿ ಬಿಸಿಲಲ್ಲಿ ನಾವು ಫೀಲ್ಡ್ ವರ್ಕ್ ಮಾಡಿರೋದು. ಅವಾಗಿನ್ನೂ ಈ ಪ್ರಮೋಷನ್ ಬಂದಿರಲಿಲ್ಲ. ಅಲ್ಲಿ ಇಬ್ರು ಲೀಡರ್, ಕ್ಯಾತಕ್ಕ ಮೇಡಮ್, ದೇವರಮ್ಮ ಮೇಡಮ್ ಅಂತೇಳಿ, ಮೋದಿಕೇರಿಗೆ ದೊಡ್ಡ ಲೀಡರ್. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು, ಕೆಳಮಟ್ಟದಿಂದ ಬಂದಿದ್ದಾರೆ. ತುಂಬಾ ಬಡತನದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ, ಅಂಗನವಾಡಿ ಕಾರ್ಯಕರ್ತರು, ತುಂಬಾ ಟಫ್ ಲೈಫ್. ಮೋದಿಕೇರ್ನ 2 ವರ್ಷ ಎಫರ್ಟ್ ಹಾಕಿ ತುಂಬಾ ಟ್ರೈನಿಂಗ್ ಅಟೆಂಡ್ ಆಗಿ ನೆಗೆಟಿವ್ ಆಗಿ ಬಿಟ್ಬಿಟ್ರು. ಕಾರಣಾಂತರದಿಂದ ಅವಾಗ ಸಕ್ಸಸ್ ಪಡಿಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಅಂಡ್ ಸ್ವಲ್ಪ ರಿಟರ್ನಿಂಗ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿಕೊಂಡು ಇವರ ಒಂದು ತಪ್ಪಿನಿಂದಾಗಿ ಉದ್ರಿ ಕೊಟ್ಬಿಟ್ಟು ದುಡ್ಡು ಬರಲಿಲ್ಲ. ಅಲ್ಲಿ ಸ್ವಲ್ಪ ಸಾಲ ಆಯ್ತು, ಮನೆಯವರು ಕ್ಲಾಸ್ ತಗೊಂಡ್ರು ಅಂತೇಳಿ ನೆಗೆಟಿವ್ ಮಾಡಿದ್ರು, ಬಿಟ್ಟಿದ್ರು. ಅವ್ರ ಹತ್ರ ಹೋಗಿ ನಾವು ಕುಂತು ಮಾತಾಡಿದ್ದು 5 ಸ್ಟಾರ್ ಹೋಟ್ಲಲ್ಲ ಅಥವಾ ಮನೆಯಲ್ಲೂ ಅಲ್ಲ, ಬೀದಿ ಅಂತ ಅಲ್ಲ, ಅದು ಒಂದು ಸ್ಕೂಲ್ ಆವರಣ ಮುಂದ್ಗಡೆ ಬೈಲಲ್ಲೇ ಕುತ್ಕೊಂಡು, ಮರದ ಕೆಳಗಡೆ ಕುತ್ಕೊಂಡು ನಾವು ಮಾತಾಡಿರೋದು. ಸೊ ಅಲ್ಲಿ ನಾವು ಯಾವ ತರ ಇವ್ರನ್ನ ಎನ್ರೋಲ್ ಮಾಡಿದ್ವಿ ಅಂತ ಹೇಳಿದ್ರೆ, ವಿಶ್ವಾಸ ಕೊಟ್ವಿ, ಭರವಸೆ ಮೂಡಿಸಿದ್ವಿ. ಯಾಕೆ ಜಾಯ್ನ್ ಆಗಿದ್ರಿ, ಯಾಕೆ ಬಿಡ್ತಿದ್ದೀರಾ, ಒಂದೇ ಪಾಯಿಂಟ್ ಅರ್ಥ ಮಾಡಿಸಿದ್ದು. ಈ ಟೈಮಲ್ಲಿ ನೀವು ಬಿಡೋದ್ರಿಂದ ನೀವು ಎಷ್ಟು ಜನಕ್ಕೆ ನೀವು ರಾಂಗ್ ಮಾದರಿ ಆಗ್ತೀರಾ, ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡ್ತೀರಾ, ಅಷ್ಟು ನೀವು ಲೀಡರ್ ಆಗಿದ್ದೀರಾ. ಯಾಕೆ ನೀವು ಬೇರೆಯವರಿಗೆ ನೀವು ಬಿಟ್ರು ಅಂತ ಮಾದರಿ ಆಗ್ಬೇಕಾ, ಮೋದಿ ಕೇರಿಗೆ ಬಂದು ಮೋದಿ ಕೇರಲ್ಲಿ ಬಂದು ಸಾಲ ಆಯ್ತು ಅಂತ ನೀವು ನೆಗೆಟಿವ್ಗೆ ನೀವು ಕಾರಣ ಆಗ್ಬೇಕಾ, ಪಾಸಿಟಿವ್ ಯಾಕೆ ಕಾರಣ ಆಗಕ್ಕಾಗಲ್ಲ, ಮುಂದೆ ಭವಿಷ್ಯ ಯಾವ ತರ ಇರ್ತದೆ, ಬಿಡೋದ್ರಿಂದ ಏನ್ ಲಾಸ್ ಆಗುತ್ತೆ, ಅದು ಎಲ್ಲದನ್ನೂ ಅರ್ಥ ಮಾಡಿಸಿದ ನಂತರ ಅವ್ರ ಟೀಮಲ್ಲಿ ಇವರು ಸ್ಲೋ ಆಗಿರೋದಕ್ಕೆ, ಬಿಟ್ಟಿರೋದಕ್ಕೆ 100 ಜನ ಅವರು ಇನ್ಆಕ್ಟಿವ್ ಆಗಿದ್ರು. ಅವರು ಜಸ್ಟ್ ಕಂಪ್ಲೀಟ್ಲಿ ನಮ್ಮ ವಿಶ್ವಾಸನ ಜಾಸ್ತಿ ಮಾಡಿಸಿದ್ರು. ಕಂಪ್ಲೀಟ್ಲಿ ಈಗ ರೆಡಿ ಆಗಿದ್ದಾರೆ. 100% ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ವಾಪಸ್ ಬಂದ್ರು. ಖುಷಿಯಾಗಿದ್ದಾರೆ. ಆಲ್ರೆಡಿ 100 PV ಮಾಡ್ಕೊಂಡ್ರು, ಟೀಮ್ ನ ಟಚ್ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಶ್ವಾಸ ಮೂಡಿದೆ. ಇನ್ನು ಈ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆನೆ ರೆಡಿ ಆಗಿದ್ರು. ಈ ಪ್ರೋಗ್ರಾಮ್ ಬಂದ ನಂತರ ಇನ್ನೂ ಕೂಡ ಕುಣಿದಾಡ್ತಾ ಇದ್ದಾರೆ ಅವರು. ಈ ತರ ಒಂದು ಎಕ್ಸಾಂಪಲ್ ಅಂದ್ರೆ ನಾವು ಯಾರನ್ನ ಬೇಕಾದ್ರೂ ವಾಪಸ್ ತರಬಹುದು ಅಂತೇಳಿ ನಾನು ಕೇವಲ ಬಾಯಿ ಮಾತಲ್ಲಿ ಹೇಳ್ತಿಲ್ಲ. ನಾನು ಯಾಕೆ ಕೆಲವು ಸಲ ಕಠೋರವಾಗಿ ಮಾತಾಡ್ತೀನಿ, ಪಂಚ್ ಹೊಡಿತೀನಿ ಅಂತ ಹೇಳಿದ್ರೆ, ನಾನು ಥಿಯರಿನಲ್ಲಿ ನಂಬಿಕೆ ಇಟ್ಕೊಂಡವನಲ್ಲ. ಪ್ರಾಕ್ಟಿಕಲ್ ನಾನು ಕೂಡ ಆಕ್ಷನ್ ಮಾಡ್ತಾ ಇದ್ದೀನಿ, ಫೀಲ್ಡ್ ಅಲ್ಲಿ ಇದ್ದೀನಿ. ನಾನು 1-to-1 ಮಾಡ್ತಾ ಇದ್ದೀನಿ, ನಾನು ಹೋಮ್ ಮೀಟಿಂಗ್ ಮಾಡ್ತಾ ಇದ್ದೀನಿ, ನಾನು ಟಚ್ ಮಾಡ್ತಾ ಇದ್ದೀನಿ. ನಾನು ಟಾಪ್ ಲೀಡರ್ ಅಂತ ಅನ್ಕೊಂಡು ನಾನು 30ನೇ ಫ್ಲೋರ್ ಅಲ್ಲಿ 50ನೇ ಫ್ಲೋರ್ ಅಲ್ಲಿ ನಾನು ಕುತ್ಕೊಂಡಿಲ್ಲ. ನನ್ನ ಟೀಮ್ ಎಲ್ಲಿದೆಯೋ ಅಲ್ಲಿ ನಾನಿದ್ದೀನಿ. ನನ್ನ ಡೌನ್ ಲೈನ್ಗಳು ಕಷ್ಟದಲ್ಲಿದ್ದಾರೆ ಅಂದ್ರೆ ಅದು ಕಷ್ಟ ನಂದು ಅಂತ ಅನ್ಕೋತೀನಿ. ಅವರು 7% ಆಗಿ ತುಂಬಾ ಒದ್ದಾಡ್ತಾ ಇದ್ದಾರೆ. ಅವ್ರನ್ನ NQD ಆಗಿ ಅವ್ರು ತುಂಬಾ ಸಾಲ ಮಾಡಿದ್ದಾರೆ ಅಂದ್ರೆ ಆ ಲೈಫ್ ನಂದು ಅಂತ ಅನ್ಕೋತೀನಿ. ಅದು ಬಿಟ್ಟು ನಾನು 30ನೇ ಫ್ಲೋರ್ ಇದ್ದೀನಿ, ಅಲ್ಲಿಂದಾನೇ ಮೇಲ್ ಬನ್ನಿ ಅಂತ ನಾನು ಕರಿತಾ ಇಲ್ಲ. ಕೆಳಗಡೆ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಇಂದ ಕೈ ಹಿಡ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಅವಾಗ ಮಾತ್ರ ನಾನು ರಿಯಲ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ. ನೀವು ಅದನ್ನ ಮಾಡ್ಬೇಕು. ಅವತ್ತು ಗೋವಿಂದರಾಜು, ಓಂಕಾರ ನನಗೆ ಎಷ್ಟು ಆತ್ಮವಿಶ್ವಾಸ ಬಂತು ಅಂತ ಹೇಳಿದ್ರೆ, ಇವ್ರಿಬ್ರನ್ನ ನಾವು ಪಾಸಿಟಿವ್ ಮಾಡಿರೋದಕ್ಕೆ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು ಅಂತ ಹೇಳಿ. ಯಾಕಂದ್ರೆ ಬರೀ ನೆಗೆಟಿವ್ ಅಲ್ಲ, ಲಾಸ್ ಮಾಡ್ಕೊಂಡು ನೆಗೆಟಿವ್ ಆಗಿರೋದು. ಬಟ್ ಅವ್ರು ಓಪನ್ ಒಪ್ಕೊಂಡ್ರು, ಸರ್ ಇದ್ರಲ್ಲಿ ಲೀಡರ್ ತಪ್ಪಿಲ್ಲ, ಮೋದಿ ಕೇರ್ ತಪ್ಪಿಲ್ಲ, ನಾವೇ ತಪ್ಪು ಮಾಡಿದ್ದು ಅಂತ ಹೇಳಿ. ಅದು ರಿಯಲಿ ಗ್ರೇಟ್. ಸಲ್ಯೂಟ್ ನೀವು ದೊಡ್ಡ ಉನ್ನತ ಸ್ಥಾನದಲ್ಲಿ. ಯಾಕಂದ್ರೆ ಮೆಂಟಾಲಿಟಿ ತುಂಬಾ ಹೈ ಇದೆ. ಲೀಡರ್ ಆಗಿದ್ದಾರೆ ಆಕ್ಚುಲಿ ಮೋದಿ ಕೇರಿ ಬಂದು. ವಾಪಸ್ ನಮ್ಮ ಸಿಸ್ಟರ್ಸ್ ವಾಪಸ್ ಮನೆಗೆ ಬಂದಷ್ಟು ನನ್ಗೆ ಖುಷಿ ಆಗ್ತಾ ಇದೆ. ಕಳೆದೋಗಿರೋ ಸಿಸ್ಟರ್ಸ್
ವಾಪಸ್ ಮನೆ ಬಂದಿದ್ದಾರೆ ಅಂತ ಖುಷಿ ಆಗ್ತಿದೆ ನಮಗೆ. ಈ ತರ ಸ್ನೇಹಿತರೆ, ಈ ಎಸ್ಪೆಷಲಿ ಈ ಪ್ರಮೋಷನ್ ಬಂದ್ಮೇಲೆ ಅಂತೂ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬರ್ಬೋದು. ಯಾಕಂದ್ರೆ ತುಂಬಾ ಜನ ಮೋದಿ ಕೇರ್ ಮುಚ್ಚೋಗಿದೆ ಅಂತ ಅನ್ಕೊಂಡಿದ್ದಾರೆ. ಅವ್ರೆಲ್ರಿಗೂ ಕೂಡ ನಾವು ಉತ್ತರ ಕೊಡೋಣ ಆಕ್ಷನ್ ಮುಖಾಂತರ. ಸೊ ಡೆಫಿನೆಟ್ಲಿ ಈಗ ಯಾವ ತರ ಅಂತ ಹೇಳಿದ್ರೆ, ನೀವೆಲ್ಲರೂ ಮ್ಯಾಕ್ಸ್ವೆಲ್ ಗೊತ್ತಿರ್ಬೋದು ನಿಮಗೆ. ಸೊ ಆಸ್ಟ್ರೇಲಿಯಾದ ಪ್ಲೇಯರ್, ವರ್ಲ್ಡ್ ಕಪ್ ಅಲ್ಲಿ ಮೋಸ್ಟ್ ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಅವರು ಆಸ್ಟ್ರೇಲಿಯಾದ ಸೆಮಿಫೈನಲ್ ಹೋಗ್ಬೇಕು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಮೇಲೆ ಗೆಲ್ಲೇಬೇಕಾಗಿತ್ತು. ಆ ಟೈಮಲ್ಲಿ ಮ್ಯಾಕ್ಸ್ವೆಲ್ ಯಾವ ತರ ಆಟ ಆಡಿದ್ದಾರೆ ಅಂದ್ರೆ 93 ರನ್ನಿಗೆ 7 ವಿಕೆಟ್ ಹೋಗಿದೆ. ಅಂಡ್ ತುಂಬಾ ದೊಡ್ಡದಾಗಿ ಚೇಸ್ ಮಾಡಬೇಕಾಗಿತ್ತು, 300 ಚಿಲ್ಲರೆ ಚೇಸ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಮ್ಯಾಕ್ಸ್ವೆಲ್ ಆಟ ಆಡ್ತಾರೆ. ಅವರಿಗೆ ನಿತ್ರಾಣ ಇರೋದಿಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಕಾಲಿಡಕ್ಕಾಗಲ್ಲ, ಬ್ಯಾಟ್ ಬೀಸಕ್ಕಾಗಲ್ಲ, ಸಿಂಗಲ್ ರನ್ ಹೊಡಿಲಿಕ್ಕೆ ಚಾನ್ಸೇ ಇಲ್ಲ. ವಿಕೆಟ್ ಎಲ್ಲ ಹೋಗಿದೆ, ಆದ್ರೆ ಗೆಲ್ಲೇಬೇಕು, ಆಸ್ಟ್ರೇಲಿಯಾನ ಗೆಲ್ಲಿಸಲೇಬೇಕು ಇದ್ದಾರೆ. ಆದ್ರೂ ಕೂಡ ನಿಂತಿದ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಐ ಥಿಂಕ್ ಒಂದು 5,000 ಒನ್ ಡೇ ಮ್ಯಾಚ್ ಆಗಿರ್ಬೋದು. ಅದರಲ್ಲಿ ಒನ್ ಆಫ್ ದ ಫೈನೆಸ್ಟ್ ಮ್ಯಾಚ್ ಅದು. ಆ ಮ್ಯಾಚ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡಿ ಅವ್ರು ನಿಂತ್ಕೊಂಡು ತುಂಬಾ ದೊಡ್ಡ ಸಾಧನೆ ಮಾಡಿದ್ರು. ಅವತ್ತು ಮ್ಯಾಚ್ ಅನ್ನ ಗೆಲ್ಸಿದ್ರು. ಐ ಥಿಂಕ್ 120 ಬಾಲಿಗೆ ಅಂತ ಕಾಣ್ತದೆ. 200 ರನ್ ಅನ್ನ ಹೊಡೆದ್ರು ಅವರು. ಅಂಡ್ ಸಿಂಗಲ್ ಡಬಲ್ ಹೊಡಿಲಿಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಕೂಡ ಅವ್ರು ಹೊಡೆದಿದ್ದೆಷ್ಟು ಅಂತ ಹೇಳಿದ್ರೆ 200 ಚಿಲ್ಲರ ರನ್ ಅನ್ನ ಜಾಸ್ತಿ 4-6 ಮುಖಾಂತರ ಹೊಡೆದ್ರು ಅವರು. ಸೊ ಸ್ನೇಹಿತರೆ, ಇದು ಒಂದು ಸ್ಯಾಂಪಲ್ ಹೇಳ್ತಿರೋದು ನಾನು ನಿಮಗೆ. ಎಂಟೈರ್ ಆ ಒಂದು ಅಚೀವ್ಮೆಂಟ್ ಏನಿದೆ ಅದು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅದನ್ನ ಒಂದು ಇಮೇಜ್ ಕೂಡ ತೋರಿಸ್ತೀನಿ ನಾನು ನಿಮಗೆ. ಅಂದ್ರೆ ನೀವು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ರೆ ಯಾವ ತರ ಮಿರಾಕಲ್ ಆಗುತ್ತೆ ಅಂತ ಹೇಳಿ. ಸೊ ಆ ಮಿರಾಕಲ್ ಆಗ್ಬೇಕು ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡೋದಲ್ಲ. ಸೊ ಏನೇ ಆಗ್ಲಿ ಗೆಲ್ಸ್ಬೇಕು, ದೇಶ ಗೆಲ್ಬೇಕು ಅಂತಕ್ಕದ್ದು ಪ್ರಾಣನ ಒತ್ತೆ ಇಟ್ಟು ಅವ್ರು ಆಡಿದ್ದು. ಸೊ ಆ ಒಂದು ದಿನ ಯಾರು ಕೂಡ ಮರೆಯಕ್ಕಾಗಲ್ಲ. ಎಲ್ಲಾ ದಿಗ್ಗಜರು ಕೂಡ, ಅತಿರಥ ಮಹಾರಥರು ಕೂಡ ಅದಕ್ಕೆ ಒಂದು ಹೈಯೆಸ್ಟ್ ರೇಟಿಂಗ್ ಕೊಟ್ರು. ಇಲ್ಲಿ ನೋಡ್ತಿದ್ದೀರಾ ನೀವು, ಈ ತರ ಫ್ಲಾಟ್ ಆಗಿ ಬಿದ್ದಿರೋದು, ಮಲ್ಕೊಂಡು ಪ್ರೇಯರ್ ಮಾಡ್ತಾ ಇಲ್ಲ ಅಥವಾ ನಿದ್ದೆ ಮಾಡ್ತಾ ಇಲ್ಲ ಮ್ಯಾಕ್ಸ್ವೆಲ್. ಓಕೆ, 91 ರನ್ನಿಗೆ 7 ವಿಕೆಟ್ ಹೋಗಿತ್ತು. ಅದಾದ ನಂತರ 293ಕ್ಕೆ ಅದೇ 7 ವಿಕೆಟ್. ಆಸ್ಟ್ರೇಲಿಯಾ ವಿನ್ ಆಗಿದ್ದು 3 ವಿಕೆಟ್ ಇಂದ. ಸೊ ಮ್ಯಾಕ್ಸ್ವೆಲ್ ಗೆದ್ದ ನಂತರ ನಗ್ತಾ ಇದ್ದಾರೆ. ಆದ್ರೆ ಗೆಲ್ಲೋವರ್ಗು ಅವ್ರ ಲೈಫ್ ಯಾವ ತರ ಇತ್ತು, ಅವ್ರು ಯಾವ ತರ ಆಟ ಆಡಿದ್ರು ಅಂತ ಹೇಳಿದ್ರೆ ಆ ಮ್ಯಾಚ್ ಅನ್ನು ಯಾರು ಮರೆಯಕ್ಕಾಗಲ್ಲ. ಸೊ ಎಲ್ಲಾ ಇಂಪಾಸಿಬಲ್ ಅನ್ನು ಪಾಸಿಬಲ್. ಅವ್ರು ದೇವ್ರು ಬ್ಯಾಟಿಂಗ್ ಮಾಡಿದ್ರು ಅನ್ನೋ ಲೆವೆಲ್ಗೆ ಕಮೆಂಟ್ ಮಾಡಿದ್ರು. ಎಂತೆಂತ ದೊಡ್ಡವರು ಕೂಡ, ಅಂದ್ರೆ ಇಲ್ಲಿ ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ ಹೇಳಿ. ನೀವು ಕಲ್ಪನೆ ಮಾಡಕ್ಕಾಗುತ್ತೆ, 91ಕ್ಕೆ 7 ವಿಕೆಟ್ ಹೋಗಿದೆ, 293 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ ಹೋಗಿದ್ದಾರೆ ಅಂದ್ರೆ. ಸೊ ನಿಜವಾಗ್ಲೂ ಆ ಮ್ಯಾಚ್ ಗೆಲ್ದೇ ಇದ್ರೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಹೋಗ್ತಿದ್ದಿಲ್ಲ, ಫೈನಲ್ ಹೋಗ್ತಿದ್ದಿಲ್ಲ, ವರ್ಲ್ಡ್ ಕಪ್ ವಿನ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇದು ಥಿಯರಿ ಅಲ್ಲ, ಇದು ಮೋಟಿವೇಶನ್ ಅಲ್ಲ, ಇದು ಪ್ರಾಕ್ಟಿಕಲ್. ಅದೇ ತರನೇ ಮಹೇಂದ್ರ ಸಿಂಗ್ ಧೋನಿ IPL ಅಲ್ಲಿ ಕೊನೆ ಜಸ್ಟ್ 4 ಬಾಲ್ ಅಷ್ಟೇ ಸಿಗ್ತದೆ. 4 ಬಾಲ್ ಅಲ್ಲಿ ಅವ್ರು ಏನ್ ಸಿಡಿಸಿದ್ರು, 3 ಕಂಟಿನ್ಯೂಸ್ 6 ಅಂಡ್ ಡಬಲ್. ಆ ಒಂದು 4 ಬಾಲ್ ಅಲ್ಲಿ 20 ರನ್ ಹೊಡೆದಿದ್ದು, ಅಪೋನೆಂಟ್ ನವರು 20 ರನ್ನಿಂದ ಸೋತ್ರು. ಓಕೆ, ಅಗೈನ್ ಇಷ್ಟು 42 ವಯಸ್ಸಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಟ ಆಡಿದ್ದ ಪರಾಕ್ರಮ ಏನಿದೆ, ರಿಯಲಿ ಎಕ್ಸ್ಟ್ರಾರ್ಡಿನರಿ. ಈಗಲೂ ಕೂಡ ಕಸಬಿದೆ, ಈಗಲೂ ಕೂಡ ಪವರ್ ಇದೆ ಅಂತಕ್ಕದ್ದನ್ನು ನಾವು ಪ್ರೂವ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದು ಒಂದು ಎಕ್ಸಾಂಪಲ್. ಅದೇ ತರನೇ ವಿರಾಟ್ ಕೊಹ್ಲಿ, ನಾವೇನು ಮ್ಯಾಚ್ ನೋಡಿದ್ವಿ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನೋಡಿದ್ವಿ, ಮೆಲ್ಬೋರ್ನ್ ನಲ್ಲಿ ಲೈವ್ ನೋಡಿದ್ವಿ. ಆ ಲೈವ್ ಮ್ಯಾಚ್ ಅಲ್ಲಿ ಅವರ ಒಂದು ಅಪ್ರತಿಮ ಸಾಧನೆ ಏನಿದೆ ಬೆಲೆ ಕಟ್ಟಕ್ಕಾಗಲ್ಲ. ಅಗೈನ್ ಒಂದು 4-5 ಕ್ವಿಕ್ ವಿಕೆಟ್ ಹೋಗುತ್ತೆ ಇಂಡಿಯಾದು ಪಾಕಿಸ್ತಾನ ವಿರುದ್ಧ, ಅದು ಕೂಡ ವರ್ಲ್ಡ್ ಕಪ್ ಅಲ್ಲಿ. ಆ ಕ್ವಿಕ್ ವಿಕೆಟ್ ಹೋದಾಗ ಸ್ಮಶಾನ ಮೌನ, ಇಂಡಿಯಾದವ್ರು ಎಲ್ಲರೂ ಕೂಡ ತಣ್ಣಗಾಗ್ತಾರೆ. ಆದ್ರೆ ಆ ಟೈಮಲ್ಲಿ ವಿರಾಟ್ ಕೊಹ್ಲಿಯ ಪರಾಕ್ರಮ, ವಿರಾಟ ದರ್ಶನ ಆಗುತ್ತೆ. ಅನ್ಬಿಲಿಯಬಲ್, ಯಾವ ತರ ಅವರು ಚಚ್ಚುತ್ತಾರೆ, ಯಾವ ತರ ಕಡಿಮೆ ಬಾಲಲ್ಲಿ ಸ್ಕೋರ್ ಮಾಡ್ತಾರೆ. ಅವಾಗ ಅವ್ರದ್ದು ಒಂದು ಇಂಟೆನ್ಷನ್ ತುಂಬಾ ಚೆನ್ನಾಗಿರ್ತದೆ. ನಮ್ಮ ದೇಶ ಸೋಲ್ಬಾರ್ದು, ಪಾಕಿಸ್ತಾನ ವಿರುದ್ಧ ಗೆಲ್ಲೇಬೇಕು ಅಂತ ಅನ್ಕೋತಾರೆ. ಅಲ್ಲಿ ಒಂದು ನಾವು ಲೈವ್ ಅಲ್ಲಿ ನೋಡ್ತಾ ಇದ್ವಲ್ಲ, ಒಂದು ಇಮೇಜ್ ಬರ್ತದೆ, ಒಂದು ಪೋಸ್ಟರ್ ಹಿಡ್ಕೋತಾರೆ ಪಾಕಿಸ್ತಾನದವರು. ಈ ಮ್ಯಾಚ್ ಇಂಡಿಯಾದವರು ಸೋಲ್ತಾರೆ, ಇನ್ ಮುಂದೆ ಭಾರತದ ಕ್ರಿಕೆಟ್ಗೆ ಚಿರಸ್ಮರಣೆ, ರಿಪ್ ಅಂತ ಹಾಕ್ತಾರೆ, ರೆಸ್ಟ್ ಇನ್ ಪೀಸ್ ಅಂತ ಹೇಳಿ. ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಯಾವ್ದ್ರಲ್ಲಿ? LED ನಲ್ಲಿ ದೊಡ್ಡದಾಗಿ ಡಿಸ್ಪ್ಲೇ ಮಾಡ್ತಾರೆ. ನಾವೆಲ್ಲರೂ ಇಂಡಿಯಾದವ್ರು ನೋಡಿ ಬಹಳ ಫೀಲ್ ಮಾಡ್ಕೋತೀವಿ. ವಿರಾಟ್ ಕೊಹ್ಲಿ ಅದನ್ನ ನೋಡ್ತಾರೆ. ಸೊ ನೋಡ್ಬಿಟ್ಟು ಅವ್ರಿಗೆ ರಕ್ತ ಕುದಿಯುತ್ತೆ. ಇಂಡಿಯನ್ ಕ್ರಿಕೆಟ್ ಇನ್ನು ಮುಂದೆ ಸತ್ತೋಗುತ್ತೆ ಅನ್ನೋ ಲೆವೆಲ್ಗೆ ಇವರು ಟೀಕೆ ಮಾಡ್ತಿದಾರಲ್ಲ ಪಾಕಿಸ್ತಾನದವರು, ಇವರಿಗೆ ಪಾಠ ಕಲಿಸ್ತೀನಿ ಅಂತ ಅನ್ಕೊಂಡು ಇಂಪಾಸಿಬಲ್ ಟಾರ್ಗೆಟ್ ಅನ್ನು ಅವ್ರು ರೀಚ್ ಆಗ್ತಾರೆ. ಅಂಡ್ ಒಂದು ಕಾಲಕ್ಕೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, 8 ಬಾಲಿಗೆ 32 ರನ್ ಬೇಕಾಗಿರ್ತದೆ. ಎಲ್ಲಾ ಬಾಲ್ 4 ಹೊಡೆದ್ರು ಗೆಲ್ಲಕ್ಕಾಗಲ್ಲ. ಅದಾದ ನಂತರ ಚಚ್ಚುತ್ತಾರೆ ಅವರು, ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ನೋಡಿ, ಅವಾಗ ವಿಧಿ ಅಂದ್ರೆ ಬ್ರಹ್ಮಾಂಡ ಯಾವ ತರ ಸಪೋರ್ಟ್ ಮಾಡುತ್ತೆ, ಯೂನಿವರ್ಸ್ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನೋ ಬಾಲ್ ಆಗುತ್ತೆ. ಆ ನೋ ಬಾಲ್ಗೆ ಇವರು 6 ಹೊಡಿತಾರೆ, ಮತ್ತೆ ಫ್ರೀ ಹಿಟ್ ಸಿಗ್ತದೆ. ಆ ಫ್ರೀ ಹಿಟ್ ಅಲ್ಲಿ ಅವರು ಬೋಲ್ಡ್ ಆಗ್ತಾರೆ, ಆದ್ರೆ ಔಟ್ ಆಗೋದಿಲ್ಲ. ಆ ಬೋಲ್ಡ್ ಆಗಿರೋದಕ್ಕೆ 3 ರನ್ ತಗೋತಾರೆ. ಅದು ಬೋರ್ಡರ್ ಲೈನ್ ಹೋಗುತ್ತೆ, ಬೋಲ್ಡ್ ಆದ್ರೂ ಕೂಡ ಔಟ್ ಇಲ್ಲ, ಅದಕ್ಕೆ ಅಲ್ಲಿ 3 ರನ್ ತಗೋತಾರೆ. ಈ ತರ ಯಾವ ತರ ಯೂನಿವರ್ಸ್ ಸೃಷ್ಟಿ ಮಾಡ್ತದೆ. ಅಗೈನ್ ಆ ನೋಬಾಲ್ ಆಗಿದ್ದು ಕೂಡ ಆ ಪವಾಡ. 1 ರನ್ ಏನಾದ್ರು ಕಡಿಮೆ ಆಗಿದ್ರೆ ಸೋಲ್ತಿದ್ರು ಅವತ್ತು. ವರ್ಲ್ಡ್ ಕಪ್ ಅದು ಕೂಡ ಪಾಕಿಸ್ತಾನ ವಿರುದ್ಧ, ಅದು ಕೂಡ ಆಸ್ಟ್ರೇಲಿಯಾದಲ್ಲಿ ನಡೀತಕ್ಕಂಥದ್ದು. ನಾವೆಲ್ಲರೂ ಲೈವ್ ಅಲ್ಲಿ ನೋಡಿ ಕಣ್ ತುಂಬಿಕೊಂಡಿದೀವಿ, ನಮ್ಮ ಲೈಫಲ್ಲಿ ಮರೆಯಕ್ಕಾಗಲ್ಲ. ಅಗೈನ್ ಆ ಮ್ಯಾಚ್ ಅನ್ನ ಕಪಿಲ್ ದೇವ್ ಹೇಳಿದ್ದು, ನನ್ನ ಜೀವನದಲ್ಲಿ ಅತ್ಯಮೂಲ್ಯ ಆ ಇನ್ನಿಂಗ್ಸ್ ಅನ್ನ ಲೈಫಲ್ಲಿ ಯಾವತ್ತೂ ಮರೆಯಕ್ಕಾಗಲ್ಲ ಅಂತ ಹೇಳಿ. ಥ್ಯಾಂಕ್ಸ್ ಟು ಮೋದಿ ಕೇರ್. ಆ ಮ್ಯಾಚ್ ಅನ್ನ ನಾವು ಡೈರೆಕ್ಟ್ ನೋಡಿದ್ವಿ. ಅಂದ್ರೆ ಇಂಪಾಸಿಬಲ್ ಇಸ್ ನಥಿಂಗ್. ಟಾರ್ಗೆಟ್ ಎಷ್ಟೇ ದೊಡ್ಡದಿರ್ಲಿ,
ಈಗ ಟಾರ್ಗೆಟ್ ದೊಡ್ಡದಾಗಿದ್ದಾಗ ತುಂಬಾ ಪ್ರಾಕ್ಟೀಸ್ ಹಾರ್ಡ್ ವರ್ಕ್ ಮಾಡಿ ಗೆಲ್ಲೇಬೇಕಾಗುತ್ತೆ. ಟಾರ್ಗೆಟ್ ಚಿಕ್ಕದಾಗಿದ್ದಾಗ ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ರಿಲ್ಯಾಕ್ಸ್ ಆಗಿ ಸಣ್ಣ ಟಾರ್ಗೆಟ್ ಅನ್ನು ಚೇಸ್ ಮಾಡೋಕ್ಕಾಗಲ್ಲ, ಸೋಲ್ಬೇಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈಗೇನು ಟಾರ್ಗೆಟ್ ಅಂತದನ್ನ ನೀವು ಹೆಲ್ದಿಯಾಗಿ ತಗೊಳ್ಳಿ, ಆರ್ಗ್ಯಾನಿಕ್ ಆಗಿ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರೆಷರ್ ಬೇಡ, ಟಾರ್ಗೆಟ್ ತರ ತಗೊಳ್ಳೋದು ಬೇಡ ಅದನ್ನ. ಸೊ ಜನಗಳನ್ನ ನಾವೆಲ್ಲರೂ ಕಾಪಾಡಬೇಕಾಗಿದೆ. ಜನಗಳು ಕಷ್ಟದಲ್ಲಿದ್ದಾರೆ, ಜನಗಳು ಅವಕಾಶಕ್ಕೋಸ್ಕರ ನೋಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಒಂದು ಅವಕಾಶ ಕೊಡೋದ್ರ ಜೊತೆಗೆ ನಾವು ಹಿಂಪೆರಿಬೇಕಾಗಿದೆ. ಸೊ ಏನು ಇವತ್ತು ಜನಗಳು ಇವತ್ತು ಟಫ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಈ ಒಂದು ಅವಕಾಶ ಮುಖಾಂತರ ನಾವು ಕರ್ಕೊಂಬರೋಣ ಬಿಸ್ನೆಸ್ಗೆ. ಅದೇ ತರನೇ ಪ್ರಮೋಷನ್ ತುಂಬಾ ಚೆನ್ನಾಗಿದೆ. ಈ ಪ್ರಮೋಷನ್ ಅನ್ನ ಚೆನ್ನಾಗಿ ಬಳಸ್ಕೋಬೇಕು. ಪ್ರತಿ ಕ್ಷಣನೂ ಕೂಡ ಇವಾಗ ನಮ್ಮ ಒಂದು ಹೊಸ ಪಾಸಿಬಿಲಿಟಿ ಸೃಷ್ಟಿ ಮಾಡಬೇಕು. ಎಲ್ಲೋ ಒಂದ್ ಕಡೆ ನನ್ನ ಹತ್ರ ಟೀಮ್ ಇಲ್ಲ ಅಂತ ಬರ್ತದೆ, ನನಗೆ ಟೈಮ್ ಇಲ್ಲ, ನನಗೆ ಸಿಕ್ಕಾಪಟ್ಟೆ ಟೈಟ್ ಇದೆ ಜಾಬು, ನನ್ನ ಅಗ್ರಿಕಲ್ಚರ್ ಟೈಟ್ ಇದೆ, ಈ ತರ ಬರಗಾಲ ಇದೆಲ್ಲ ಬರ್ತದೆ. ಅದೆಲ್ಲ ಲಿಮಿಟೇಷನ್. ಬಟ್ ಪಾಸಿಬಿಲಿಟಿನ ನೋಡ್ಬೇಕು. ಓಕೆ, ನೋಡಿ ಯಾರ್ಕರ್ ಬಾಲು ಎಷ್ಟು ಟಫ್. ಗೂಗ್ಲಿ ಬಾಲ್, ಯಾರ್ಕರ್ ಬಾಲ್ ಅಂತ ಹೇಳಿದ್ರೆ ಆ ಬಾಲ್ ಬೆಂಕಿ ಉಂಡೆ ತರ ಬರ್ತದೆ, ಮೇಲೆ ಎಳದೆ ಅಲ್ಲ, ಅದು ಕೆಳಮಟ್ಟದಲ್ಲಿ ಬಂದು ಕ್ಲೀನ್ ಬೋಲ್ಡ್ ಆಗ್ಬೇಕು, ಇಲ್ಲ ಅಂದ್ರೆ LBW ಆಗ್ಬೇಕು, ಮುಟ್ಟಿದ್ರೆ ಕ್ಯಾಚ್. ಆ ತರ ಯಾರ್ಕರ್ ಬಾಲ್ ಅಂತ ಹೇಳಿದ್ರೆ ಬೆಂಕಿ ಉಂಡೆ ಅಂತ ಬ್ರಹ್ಮಾಸ್ತ್ರ. ಅದು ಬೌಲರ್ಗಳ ಬ್ರಹ್ಮಾಸ್ತ್ರ. ಆ ಬಾಲಿಗೆ ಸಿಂಗಲ್ ಹೊಡಿಯೋಕ್ಕೂ ಭಯ ಬೀಳ್ತಾರೆ, ಡಿಫೆಂಡ್ ಆಡೋಕ್ಕೂ ಭಯ ಬೀಳ್ತಾರೆ. ಆದ್ರೆ ನ್ಯೂ ಪಾಸಿಬಿಲಿಟಿ ಸೃಷ್ಟಿ ಮಾಡಿದ್ರು ಮಹೇಂದ್ರ ಸಿಂಗ್ ಧೋನಿ. ಅದಕ್ಕೆ ಹೆಲಿಕಾಪ್ಟರ್ ಶಾಟ್ ಕಂಡಿದ್ದಾರೆ. ಹೆಲಿಕಾಪ್ಟರ್ ಶಾಟ್ ಇದುವರೆಗೂ ಯಾರ್ಕರ್ ಬಾಲಿಗೆ 6 ಹೊಡೆದಿರೋರು ಬಹಳ ಕಡಿಮೆ. ಆದ್ರೆ ಮಹೇಂದ್ರ ಸಿಂಗ್ ಧೋನಿ ಹೆಲಿಕಾಪ್ಟರ್ ಶಾಟ್ ಅಂತೇಳಿ ಡಿಕ್ಷನರಿನಲ್ಲಿ ಇಲ್ಲದೆ ಇರ್ತಕ್ಕಂಥ ಅವ್ರು ಕಂಡಿಡಿತಾರೆ. ಹಾಗಾಗಿ ಆ ಯಾರ್ಕರ್ ಬಾಲ್ನು 6 ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ಸ್ ವೈ ಈಸ್ ತಲೈವಾ ಇವತ್ತು ವರ್ಲ್ಡ್ ಬೆಸ್ಟ್ ಒನ್ ಆಫ್ ದ ಲೆಜೆಂಡರಿ ಪ್ಲೇಯರ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಸ್ನೇಹಿತರೆ, ಕಷ್ಟ ಅಂತ ನಿಲ್ಲೋದಲ್ಲ, ಹೊಸ ಪಾಸಿಬಿಲಿಟಿ ಸೃಷ್ಟಿ ಮಾಡಬೇಕು. ಈಗೇನು ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಬರ್ತಾ ಇದೆ ಮೋದಿ ಕೇರಲ್ಲಿ, ನೀವು ಸಿದ್ಧ ಆಗ್ಬೇಕು. ಮುಂದಿನ ದಿನಗಳಲ್ಲಿ 3 ಕೆಟಗರಿ ಜನ ನೋಡ್ತೀರಾ. ಸೊ ಸಮಸ್ಯೆ ಅಂತ ಹೇಳ್ಕೊಂಡು, ನನಗೆ ಟೈಮ್ ಸಿಗ್ಲಿಲ್ಲ ಅಂತ ಅನ್ಕೊಂಡು, ನನ್ನ ಟೀಮಲ್ಲಿ ಜೋಶ್ ಇಲ್ಲ ಅಂತ ಅನ್ಕೊಂಡು ನಾರ್ಮಲ್ ಗ್ರೋತ್ ಅಲ್ಲಿ ಇರ್ಬೋದು, ಅಥವಾ ನೀವು ಮಾತ್ರ ಕ್ವಾಲಿಫೈ ಆಗ್ಬೋದು ಶ್ರೀಲಂಕಾ ಟ್ರಿಪ್ಗೆ, ಒಂದ್ ಕೆಟಗರಿ. ಇನ್ನೊಂದು ಕೆಟಗರಿ ನೀವು ಕ್ವಾಲಿಫೈ ಆಗಲ್ಲ. ಇನ್ನೊಂದು ಕೆಟಗರಿ ಸ್ವಲ್ಪ ಜನ ಮಾತ್ರ ಕ್ವಾಲಿಫೈ ಆಗ್ತಾರೆ, ಸ್ವಲ್ಪ ಮೊಮೆಂಟಮ್ ಬರ್ತದೆ, ಇನ್ಕಮ್ ಗ್ರೋತ್ ಆಗುತ್ತೆ, ಅದು ಮೀಡಿಯಂ. ಇನ್ ಕೆಲವರು ಯಾವ ತರ ಮಾಡ್ತಾರೆ ಅಂದ್ರೆ, ಇವಾಗ ಟೀಮಲ್ಲಿ 3 ಜನ 2 ಜನ 5 ಜನ ಇರ್ಬೋದು, ಅವರು ಇನ್ 8 ತಿಂಗಳಾದ ನಂತರ ಆ ಟೀಮಲ್ಲಿ 100 ಜನ 200 ಜನ 500 ಜನ ಕ್ರಿಯೇಟ್ ಮಾಡ್ಕೊಂತಾರೆ. ಲೀಡರ್ 200-300 ಜನ ಲೀಡರ್ಗಳು ಬರ್ತಾರೆ, ದೊಡ್ಡ ಟೈಟಲ್ಗಳು ಬಂದಿರ್ತಾರೆ. LPB ಸೃಷ್ಟಿ ಆಗ್ತಾ ಇರ್ತದೆ ಡೌನ್ಲೈನ್ಗಳಲ್ಲಿ. 100 ಜನ ಅಥವಾ 50 ಜನ 20 ಜನ ಶ್ರೀಲಂಕಾ ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಅಂಡ್ ಮಿಲಿಯನರ್ಗಳು ಕ್ರಿಯೇಟ್ ಆಗ್ತಾ ಇರ್ತಾರೆ. ಅಂಡ್ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಟೀಮ್ ಕಟ್ಟಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ಎಲ್ಲದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ಬಳಸ್ಕೊಳ್ತಾ ಇದ್ರೆ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ನೋ ಜೋಶ್, ನೋ ಮೋಟಿವೇಶನ್. ತುಂಬಾ ಜನ ಫೀಲ್ ಮಾಡ್ಕೋತೀರಾ, ಮೊಮೆಂಟಮ್ ನ ಮಿಸ್ ಮಾಡ್ಕೋತೀರಾ. ಮೊಮೆಂಟಮ್ ಮಿಸ್ ಮಾಡ್ಕೊಂಡು ತುಂಬಾ ಯೂಜ್ ಲಾಸ್ ಅನ್ನು ಅನುಭವಿಸ್ತೀರಾ. ಸೊ ಯಾಕೆಂದ್ರೆ ಈ ಸಿಕ್ಕಿರ್ತಕ್ಕಂಥ ಅವಕಾಶನ ಚೆನ್ನಾಗಿ ಬಳಸ್ಕೊಬೇಕು. ಹೊರಗಡೆ ಭೀಕರ ಬರಗಾಲ ಇದೆ. ಜಾಬು, ಬಿಸ್ನೆಸ್, ಅಗ್ರಿಕಲ್ಚರ್ ಯಾವುದೇ ಫೀಲ್ಡ್ ಅಲ್ಲಿ ತುಂಬಾ ಟೈಟ್ ಇದೆ. ಅದು ಫಿಲಂ ಲ್ಯಾಂಡ್ ಆಗಿರ್ಬೋದು ಅಥವಾ ಇನ್ ಯಾವುದೇ ಲ್ಯಾಂಡ್ ಅಲ್ಲಿ ಇವತ್ತು ಗ್ರೋತ್ ಇಲ್ಲ. ಈ ತರ ಪರಿಸ್ಥಿತಿನಲ್ಲಿ ಮೋದಿ ಕೇರ್ ಮುಖಾಂತರ ದೊಡ್ಡ ಒಂದು ಕ್ರಾಂತಿನ ಉಂಟು ಮಾಡಬಹುದು. ಆಲ್ ಓವರ್ ಇಂಡಿಯಾದಲ್ಲಿ ಈಗ ಯೂಜ್ ವೇವ್ ಸ್ಟಾರ್ಟ್ ಆಗಿದೆ. ಒಂದ್ಸಲ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಆ ಮೊಮೆಂಟಮ್ ಇಂದ ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ನಿಮ್ ಲೈಫ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಯಾವ ತರ ಅಂದ್ರೆ, ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತುತ್ತಾ ಇರ್ತೀರಾ, ಟಾಪ್ ಹೋಗ್ತೀರಾ. ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಳಿತಾ ಇರ್ತೀರಾ, ಡೌನ್. ಓಕೆ, ನಿಮ್ ಟೀಮ್ನವ್ರಿಗೆ ಅಲ್ಲಿ ಇನ್ಸ್ಪಿರೇಷನ್ ಬರೋದಿಲ್ಲ. ನಿಮ್ ಡೌನ್ ಲೈನ್ಗಳೇ ನಿಮ್ಮನ್ನು ನೋಡ್ತಾ ಇರ್ತಾರ ಅವರು. ಎಷ್ಟು ಎಷ್ಟು ವರ್ಷ ಅಂತ 6ನೇ ಕ್ಲಾಸಲ್ಲಿ ಫೇಲ್ ಆಗಿ ಕುತ್ಕೋತೀರಾ? 1 ವರ್ಷ ಫೇಲ್ ಆಗೋದು ಓಕೆ. ನೀವು 4 ವರ್ಷ 6ನೇ ಕ್ಲಾಸಲ್ಲೇ ಕುತ್ಕೊಂಡ್ರೆ, 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವು 5 ವರ್ಷ ನೀವು ಫೇಲ್ ಆಗಿ ಕುತ್ಕೊಂಡ್ರೆ ಖಂಡಿತ ನಿಮಗೇನೆ ಇನ್ಸ್ಪಿರೇಷನ್ ಉಳಿಯೋದಿಲ್ಲ ಆ ತರ. ಅದಕ್ಕೋಸ್ಕರ ನಿಮ್ ಡೌನ್ ಲೈನ್ ಇವತ್ತು ವೀಕ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ನೀವು ವೀಕ್ ಆಗಿರ್ತೀರಾ. ನೀವು ಬೆಳೆದೇ ಇರೋದಕ್ಕೆ ಅವರು ಬೆಳೀತಾ ಇಲ್ಲ. ನಿಮ್ಮನ್ನು ನೋಡ್ತಾ ಇರ್ತಾರ ಅವರು. ಸೊ ನಮ್ಮ ಅಪ್ಲೈನ್ ಬೆಳಿತಾನೆ ಇಲ್ಲ ಅಂತ ಅನ್ಕೊಂಡು ಅವರು ವೀಕ್ ಆಗ್ಬಿಡ್ತಾರೆ. ಬಟ್ ಅದರಲ್ಲೇ ಕೆಲವರು ಸ್ಟ್ರಾಂಗ್ ಇರೋರು ನಿಮ್ಮನ್ನು ಓವರ್ಟೇಕ್ ಮಾಡಿ ಬೆಳಿತಾರೆ. ಬಟ್ ನೀವು ಬೆಳೆಯೋದ್ರಿಂದ ನಿಮ್ಮ ಬೆಳವಣಿಗೆ ಒಂದೇ ಅಲ್ಲ, ಇಲ್ಲಿ ನಿಮ್ಮ ಡೌನ್ಲೈನ್ಗಳನ್ನು ತುಂಬಾ ಬೆಳೆಸ್ಲಿಕ್ಕೆ ಸಿದ್ಧ ಆಗ್ತೀರಾ. ಅದಕ್ಕೋಸ್ಕರ ಇಲ್ಲಿ ಹೊಸ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಹಿಸ್ಟ್ರಿ ಸುಮ್ಮನೆ ಕ್ರಿಯೇಟ್ ಆಗಲ್ಲ. ಸೊ ಮೌಂಟ್ ಎವರೆಸ್ಟ್ ಶಿಖರ ಏರಕ್ಕಿಂತ ಮುಂಚೆ ಸಾವಿರಾರು ವರ್ಷದಲ್ಲಿ ಯಾರು ಏರಿರ್ಲಿಲ್ಲ. ಆದ್ರೆ ತೇನ್ಸಿಂಗ್ ಹಿಲೇರಿ ಏರಿದ ನಂತರ ಯಾವ ತರ ರೆವಲ್ಯೂಷನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ, ತೇನ್ಸಿಂಗ್ ಹಿಲೇರಿ ಆ ಶಿಖರನ ಏರಿದ ನಂತರ, ಅದಾದ ನಂತರ 12,000 ಜನ ಆ ಶಿಖರ ಏರಿದ್ದಾರೆ. ಅಲ್ಲಿವರೆಗೂ ಒಬ್ರಿಗೂ ಏರಕ್ ಆಗಿದ್ದಿಲ್ಲ, ಎಂತಹ ಪೈಲ್ವಾನ್ರಿಗೂ ಆಗಿದ್ದಿಲ್ಲ, ಎಂತಹ ಪರ್ವತಾರೋಹಿಣಿಗೂ ಆಗಿದ್ದಿಲ್ಲ. ಆದ್ರೆ 32 ವರ್ಷ ಸತತ ಪ್ರಯತ್ನ ನಂತರ ಅವ್ರ ಮೇಲೆ ಏರಿದ್ರು. ಸೊ 11 ಸಲ ಫೇಲ್ ಆಗಿದ್ರು ಅವರು. ಬಟ್ ಸ್ನೇಹಿತರೆ, ಅದಾದ ನಂತರ ಕಣ್ಣಿಲ್ದೇ ಇದ್ದವರು, ಕಾಲಿಲ್ದೇ ಇದ್ದವರು, ವಯಸ್ಸಾಗಿರೋರು, ಚಿಕ್ಕ ವಯಸ್ಸಿನವರು, ಕಾಯಿಲೆ ಆಗಿದ್ದವರು, ಅವರೆಲ್ಲರೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆಂದ್ರೆ ಬ್ರೇಕ್ ಆಯ್ತು. ಅಲ್ಲಿ ಏನ್ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ, ಮೌಂಟ್ ಎವರೆಸ್ಟ್ ಶಿಖರನ ಏರ್ಲಿಕ್ಕೆ ಆಗುತ್ತೆ ಮನುಷ್ಯನಿಂದ ಅಂತಕ್ಕದನ್ನ ಪ್ರೂವ್ ಮಾಡಿದ್ರು. ಅದೇ ತರ ರೋಜರ್ ಬ್ಯಾರಿಸ್ಟರ್ ಅನ್ನೋ ಅಮೆರಿಕಾದ ಅಥ್ಲೆಟ್. ಸೊ ಜಸ್ಟ್ ಏನಪ್ಪಾ ಅಂದ್ರೆ, ಆ ಕಾಲದಲ್ಲಿ ಒಂದು ನಂಬಿಕೆ ಇತ್ತು, 1 ಮೈಲ್ ದೂರನ 4 ನಿಮಿಷದಲ್ಲಿ ಓಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು. 4 ನಿಮಿಷದಲ್ಲಿ 1 ಮೈಲ್ ದೂರ ಓಡ್ಲಿಕ್ಕೆ ಹೋದ್ರೆ ಕರಡು ಕಿತ್ಕೊಂಡು ಹೊರಗಡೆ ಬರುತ್ತೆ, ಚಾನ್ಸೇ ಇಲ್ಲ, ಅದಕ್ಕೆ ಬಹಳ ಟೈಮ್ ಬೇಕು ಅಂತ ಅನ್ಕೊಂಡಿದ್ರು. 5 ನಿಮಿಷ ಬೇಕು, 6 ನಿಮಿಷ ಬೇಕು ಅಂತ ಹೇಳಿ. ಅದು ರೋಜರ್ ಬ್ಯಾರಿಸ್ಟರ್ ಅದನ್ನ ಪ್ರೂವ್ ಮಾಡಿದ್ರು 1958ರಲ್ಲಿ. ಅದಾದ ನಂತರ ಮುಂದಿನ
ಮುಂದಿನ 6 ತಿಂಗಳಲ್ಲಿ ಸುಮಾರು 400 ಜನ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಯಾಕೆ 100 ವರ್ಷದಲ್ಲಿ ಆಗದೆ ಇರೋದನ್ನ ಇವ್ರು ಯಾಕೆ ಬ್ರೇಕ್ ಮಾಡಿದ್ರು ಅಂದ್ರೆ ಅವ್ರು ಮಾಡಿ ತೋರಿಸಿದ್ರು ಆಗುತ್ತೆ. ಸೊ 1 ನಿಮಿಷದಲ್ಲಿ 1 ಕಿಲೋಮೀಟರ್ 1 ಮೈಲನ್ನ 4 ನಿಮಿಷಕ್ಕಿಂತ ಒಳಗಡೆ ಓಡಿ ತೋರಿಸಿದ್ದಾರೆ ಅಂತ ಅನ್ಕೊಂಡು ವಿಶ್ವಾಸ ಬರ್ತದೆ. ಸೊ ಯಾವಾಗ ವಿಶ್ವಾಸ ಬರ್ತದೆ ಒಳಗಡೆಯಿಂದ, ಅವಾಗ ಏನ್ ಬೇಕಾದ್ರೂ ಮಿರಾಕಲ್ ಆಗುತ್ತೆ. ಸೊ ಅದೇ ತರನೇ ಸಚಿನ್ ತೆಂಡೂಲ್ಕರ್ ಡಬಲ್ ಸೆಂಚುರಿ ಹೊಡೆಯೋವರೆಗೂ ಅಲ್ಲಿವರೆಗೂ ಸುಮಾರು ಒಂದು 3000 ಒನ್ ಡೇ ಮ್ಯಾಚ್ ಆಗಿತ್ತನೋ, ಆ ಒನ್ ಡೇ ಮ್ಯಾಚ್ ಅಲ್ಲಿ ಯಾರು ಹೊಡೆದಿರ್ಲಿಲ್ಲ. ಒನ್ ಡೇ ಮ್ಯಾಚ್ ಅಲ್ಲಿ ಏಕಾಂಗಿಯಾಗಿ ಡಬಲ್ ಸೆಂಚುರಿ ಹೊಡೆಯಕ್ಕಾಗಲ್ಲ ಅನ್ಕೊಂಡಿದ್ರು. ಅದಾದ ನಂತರ ಸುಮಾರು 15 ಜನ ಒನ್ ಡೇ ಮ್ಯಾಚ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ಮೆಜಾರಿಟಿ ಇಂಡಿಯಾದವರೇ ಜಾಸ್ತಿ ಹೊಡೆದಿದ್ದಾರೆ. ಮೊನ್ನೆ ಬಂದಿರತಕ್ಕಂಥ ಶುಭ್ಮನ್ ಗಿಲ್ ಅಂತವರು ಕೂಡ ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ವೀರೇಂದ್ರ ಸೆಹ್ವಾಗ್, ನಮ್ಮ ರೋಹಿತ್ ಶರ್ಮಾ 3 ಸಲ ಹೊಡೆದಿದ್ದಾರೆ. ಹಾಗೇನ್ ಇದು ಏನ್ ತೋರಿಸುತ್ತೆ ಅಂದ್ರೆ, ಮೊದ್ಲು ದೊಡ್ಡದನ್ನ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಅದಾದ ನಂತರ ರೆಕಾರ್ಡ್ ಉಳಿಯೋದಿಲ್ಲ, ಪುಡಿ ಆಗುತ್ತೆ. ಸೊ ಇವತ್ತು ನಿಮಗೆ ಎಕ್ಸಾಂಪಲ್ ನಿಮ್ ಕಣ್ಣೆದುರುಗಡೆ ಆಯ್ತು, ಡೆಮೋ ಆಯ್ತು. ನಾಗರತ್ನ ಮೇಡಮ್ ಒಬ್ರೇನೆ 5 ಲಕ್ಷ ಗಟ್ಟಲೆ ರಿಟೇಲ್ ಮಾಡಿದ್ದಾರೆ ಅಂದ್ರೆ, ಹಾಗಂತ ನೀವು 5 ಲಕ್ಷ ರಿಟೇಲ್ ಮಾಡಿ ಅಂತ ಹೇಳ್ತಿಲ್ಲ, 1 ಲಕ್ಷ ಮಾಡಿ ಅಂತಾನೂ ಹೇಳ್ತಾ ಇಲ್ಲ. ನಿಮಗೆ ಬಿಟ್ಟಿದ್ದು, ಮಾಡೋದಾರ ಮಾಡಿ. ಯಾಕೆ 10,000 20,000 30,000 ಮಾಡಕ್ಕಾಗಲ್ಲ? ಕಂಟಿನ್ಯೂಸ್ ಆಗಿ ಯಾಕೆ ಮಾಡಕ್ಕಾಗಲ್ಲ? ಅಟ್ಲೀಸ್ಟ್ ನೀವು ಜೀವನ ಪರ್ಯಂತ ಮಾಡದೇ ಇದ್ರು ಪರವಾಗಿಲ್ಲ, ಒಂದು ದೊಡ್ಡ ಲೆವೆಲ್ ಬರೋವರೆಗೂ, ಒಂದು ಟೀಮ್ ದೊಡ್ಡದಾದ ನಂತರ ಆಮೇಲೆ ನಿಮ್ ಟೀಮ್ ಇಂದನೂ ಅವ್ರು ಮಾಡ್ತಾನೆ ಇರ್ತಾರೆ. ನೀವು ಬೇಕಾದ್ರೆ ಮೇಂಟೈನ್ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು, ಸೂಪರ್ವೈಸರ್ ಮಾಡ್ತಾ ಹೋಗ್ಬೋದಲ್ವಾ? ಅದು ನಿಮ್ ಕೈನಲ್ಲಿ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಸೊ ಇಲ್ಲಿ ಆಲಸ್ಯತನ ಬೇಡ, ಲೇಜಿತನ ಬೇಡ. ಸೊ ಇವಾಗ ನಮ್ಮೆಲ್ಲರ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಈ ಒಂದು ಸಿಚುವೇಶನ್ ನಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನಿದೆ ಅದ್ರ ಜೊತೆ ಆಟ ಆಡಬೇಕಾಗಿದೆ. ಸೊ ಇಲ್ಲಿ ನನಗೆ ಪಾಯಿಂಟ್ ಕಡಿಮೆ ಕೊಟ್ಟರು ಈ ತರ ಒಂದು ಫೀಲ್ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ, ಸೊ ಇವಾಗ ಇದಕ್ಕಿಂತ ಹಿಂದೆ ಏನ್ ಕೊಟ್ಟಿದ್ರು ಅಲ್ಲಿ ಕೂಡ ನಾವು ಅವಕಾಶ ಮಿಸ್ ಮಾಡ್ಕೊಂಡಿದೀವಿ. ಈಗ ತುಂಬಾ ಲೀಡರ್ಗಳು ಹೂ ಅಂತ ಹೇಳ್ತಾ ಇದಾರೆ, ನಾನು ಸಿಕ್ಕಾಪಟ್ಟೆ ವರ್ಕ್ ಮಾಡ್ತೀನಿ ಅಂತ ಹೇಳಿ. ಇದು ಸೋಡಾ ಬುಡ್ಡಿ ಎಮೋಷನ್ ಕೆಲವ್ರದ್ದು. ಯಾಕೆಂದ್ರೆ ದುಬೈ ಟ್ರಿಪ್ ಬಂದಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಿರಾಕಲ್ ಮಾಡ್ತೀವಿ ಅಂತ ಅನ್ಕೊಂಡಿದ್ರು. ಏನೋ ಇಲ್ಲ, ಟೂಸ್ ಪಟಾಕಿ ಆಗೋಯ್ತು. ಥಾಯ್ಲೆಂಡ್ ಟ್ರಿಪ್ ಅಲ್ಲೂ ಟೂಸ್ ಪಟಾಕಿ ಆಗೋಯ್ತು. ಈ ಸಲ ಮಾತ್ರ ಆತರ ಆಗ್ಲಿಕ್ಕೆ ಬಿಡಕೋಬೇಡಿ. ಸೊ ಯಾಕೆ ಅಂತ ಹೇಳಿದ್ರೆ, ಇವಾಗ ಒಂದು ಬಿಸ್ನೆಸ್ ಕ್ಲೂ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಕೆಳಗಡೆ ಡೈರೆಕ್ಟರ್ ಇದ್ದು ಮೇಲ್ಗಡೆ ಅಪ್ಲೈನ್ ಎನ್ಕ್ಯೂಡ್ ಇದ್ದಾರೆ, ಸೈಡ್ ವಾಲ್ಯೂಮ್ ಇಲ್ಲ, ಅವ್ರಿಗೆ ಬಹಳ ಈಸಿ ಇದೆ. ಅವ್ರಿಗೆ ST ಆಗೋದ್ರ ಮುಖಾಂತರ ಪಾಯಿಂಟ್ ಅನ್ನ ಅವರು ಡಬಲ್ ಪಾಯಿಂಟ್ ಅನ್ನ ಪಡಿತಾ ಹೋಗ್ತಾರೆ. ST ಆಗೋದು ದೊಡ್ಡ ವಿಚಾರ ಅಲ್ಲ. ಅಂಡ್ ಅದೇ ತರನೇ ಕೆಳಗಡೆ ವಾಲ್ಯೂಮ್ ಕ್ರಿಯೇಟ್ ಮಾಡಿ, ಕೆಳಗಡೆ ಡೆಪ್ತ್ ಅಲ್ಲಿ ವರ್ಕ್ ಮಾಡಿ, ಅಲ್ಲಿ ಅಚೀವ್ಮೆಂಟ್ ಬರ್ತದೆ, ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಳ್ಳಿ. ಅಪ್ಲೈನ್ಗಳು ಎಲ್ಲರೂ ಬಾಲ್ಕ್ ಬೆಂಕಿ ಹಚ್ಚಿ ಅವ್ರಿಗೆ LPBಗೂ ರೆಡಿ ಆಗ್ತಾರೆ. ಅದೇ ತರನೇ ಈಗ ನೆಕ್ಸ್ಟ್ ಶ್ರೀಲಂಕಾ ಟ್ರಿಪ್ಗೂ ರೆಡಿ ಆಗ್ತಾರೆ ಅವರು. ಅಂಡ್ ಕೆಲವರಿಗೆ ಟೀಮ್ ಇಲ್ಲ ಅಂತ ಹೇಳಿದ್ರೆ, ಈಗ ಟೀಮ್ ಸೃಷ್ಟಿ ಮಾಡ್ಕೊಳ್ಳಿ. ಟೀಮ್ ಸೃಷ್ಟಿ ಮಾಡ್ಕೊಂಡು ಮೇ ಬಿ ಲಾಸ್ಟ್ 3-4 ಮಂತ್ ಅಲ್ಲಿ ದೊಡ್ಡ ಟಾರ್ಗೆಟ್ ಹಿಟ್ ಮಾಡ್ಬೋದು. ಅದು ಕೂಡ ಸಾಧ್ಯ ಇದೆ. ಸೊ ಹಾಗಂತ ಹೇಳಿ ಕೊನೆಯವರೆಗೂ ಹಿಡ್ಕೊಳಕ್ ಹೋಗ್ಬೇಡಿ. ನಾಗರತ್ನ ಮೇಡಮ್ ಅಲ್ಲಿ ಏನಪ್ಪಾ ಒಂದು ಸಣ್ಣ ಮಿಸ್ಟೇಕ್ ಅಂತ ಹೇಳಿದ್ರೆ, ಲಾಸ್ಟ್ ಮಂತ್ ಅಲ್ಲಿ ಟಾರ್ಗೆಟ್ ಜಾಸ್ತಿ ಉಳಿಸ್ಕೊಂಡಿದ್ರು. ಆತರ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಇವರು ಹೆಂಗೋ ಮೈಂಡ್ ಸೆಟ್ ಮಾಡಿ 5 ಲಕ್ಷ ಮಾಡಿದ್ರು ಅಂತ ಹೇಳಿದ್ರೆ ಎಲ್ರಿಗೂ ಮಾಡಕ್ಕಾಗಲ್ಲ. ಅದು ಡೂಪ್ಲಿಕೇಬಲ್ ಅಲ್ಲ. ಅದು ನಾನು ನಿಮಗೆ ತೋರಿಸಿದ್ದು ಮನುಷ್ಯನಿಂದ ಏನ್ ಬೇಕಾದ್ರೂ ಸಾಧ್ಯ, ಮೋದಿಕೆ ಲೀಡರ್ ಇದ್ದ ಅದಕ್ಕೆ ಮಾತ್ರ ನಾನು ತೋರಿಸಿದ್ದೀನಿ. ನೀವು ಅದನ್ನ ಮಾಡಲ್ಲ ತೊಗೊಳಕ್ಕಾಗಲ್ಲ. 5 ಲಕ್ಷ ಎಲ್ಲ ಮಾಡಕ್ಕಾಗಲ್ಲ ಎಲ್ಲರಿಗೂ ಕೂಡ. ಅದನ್ನು ನಾನು ಎರಡನ್ನೂ ಮಾತಾಡ್ತೇನೆ, ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಒಬ್ಬ ವ್ಯಕ್ತಿನಲ್ಲಿ ಏನ್ ಪವರ್ ಇದೆ ಅನ್ನೋದನ್ನ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡಿಸಿದ್ದು. ಅದಕ್ಕೋಸ್ಕರ ಇವಾಗ ನೀವು ಯಾರೆಲ್ಲ ಒಂದು NQDಗಳಿದ್ದಾರೆ ಅಥವಾ ಬಿಲೋ ಡೈರೆಕ್ಟರ್ ಇದ್ದಾರೆ, ಈ ಮಂತ್ ಡೈರೆಕ್ಟ್ ಆಗ್ಲಿಕ್ಕೆ ಚಾನ್ಸ್ ಇದ್ರೆ ಜಾಸ್ತಿ ವರ್ಕ್ ಮಾಡಿ ಟೀಮ್ ತಗೊಂಡ್ಬನ್ನಿ. ಇನ್ವೆಸ್ಟ್ಮೆಂಟ್ ಮುಖಾಂತರ ಮಾಡೋದ್ ಬೇಡ, ಟೆಂಪ್ರವರಿ ಮಾಡೋದ್ ಬೇಡ, ಪ್ರೆಷರ್ ಅಲ್ಲಿ ಮಾಡೋದ್ ಬೇಡ. ಆದ್ರೆ ಚೆನ್ನಾಗಿರ್ತದೆ. ಯಾಕೆಂದ್ರೆ ನೆಕ್ಸ್ಟ್ ಮಂತ್ ಕೂಡ ಅವ್ರಿಗೆ ಬೋನಸ್ ಸಿಗ್ತದೆ, 2 ಪಾಯಿಂಟ್ ಸಿಕ್ಬಿಡ್ತದೆ, ಈಸಿ ಆಗುತ್ತೆ ಅವ್ರಿಗೆ. ಮುಂದೆ ಟೈಮ್ ಇದೆ ಲೆವೆಲ್ ಜಂಪ್ ಆಗ್ಲಿಕ್ಕೆ. ಬಟ್ ಸಣ್ಣ ಪುಟ್ಟ ಲೆವೆಲ್ ಜಂಪ್ ಆಗ್ಬೇಕು ಅಂತೇನಿಲ್ಲ. ಯಾವುದೇ ಕಾರಣಕ್ಕೂ ಯಾರು ಧನವರ್ಷಿಗೆ ಪ್ಲಾನ್ ಮಾಡ್ತಿದ್ದೀರಾ, 4 ಸ್ಪಾನ್ಸರ್ ಮಾಡಿ 1,000 2,000 3,000 ತಗೊಳಕ್ ಹೊಟ್ಟಿದ್ದೀರಾ, ನಿಮಗಷ್ಟೇ ಸೀಮಿತ ಆಗೋದ್ ಬೇಡ. ನಿಮ್ಮ ಡೌನ್ಲೈನ್ 4 ಜನ ಬರ್ತಾರಲ್ವಾ, ಅವ್ರಿಗೂ ಪ್ಲಾನ್ ಕೊಡಿ. ಅವ್ರ ಕೆಳಗೆ ಸ್ಪಾನ್ಸರ್ ಆಗ್ತಾರಲ್ಲ ಅವ್ರಿಗೂ ಪ್ಲಾನ್ ಕೊಡಿ. ಅಗೇನ್ ಎಜುಕೇಶನ್ ಇಂಪಾರ್ಟೆಂಟು. ಕಿಟ್ ಓಪನಿಂಗ್ ಸೆರೆಮನಿ ಮಾಡೋದಾಗಿರ್ಬೋದು, ಡೆಮೋ ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇಸಿಕ್ ಎಜುಕೇಶನ್ ಕೊಡ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೂ ನಿಲ್ಲೋದು ಬೇಡ. ಶುರುವಾತ್ ಆಗಿರ್ಬೋದು, ಪರಿವರ್ತನೆ ಅದನ್ನ ಮಾಡ್ತಾ ಹೋಗಿ. ಫಿಸಿಕಲ್ ಡಿಜಿಟಲ್ ಇವೆಂಟ್ ಅನ್ನ ಬಳಸ್ಕೊತಾ ಹೋಗಿ. ಅಂಡ್ ಟ್ರೈನಿಂಗ್ ನ ಕಂಟಿನ್ಯೂಸ್ ಅಟೆಂಡ್ ಆಗಿ ಈ ಟ್ರೈನಿಂಗ್ ನ ಬಿಲ್ಡ್ ಮಾಡ್ತಾ ಹೋಗಿ. ಟೀಮ್ ಬರುತ್ತೆ, ಇನ್ ಮುಂದೆ ಸ್ಪಾನ್ಸರಿಂಗ್ ಸಿಕ್ಕಾಬಿಟ್ಟೆ ಬರುತ್ತೆ. ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅವ್ರನ್ನ ರಿಟೆನ್ಷನ್ ಮಾಡ್ಕೋಬೇಕು, ಅವ್ರಿಗೆ ಎಜುಕೇಶನ್ ಕೊಡಬೇಕು, ಅವೇರ್ನೆಸ್ ಆಗ್ಬೇಕು. ಸರ್ವೆ ಪ್ರಕಾರ ಯಾರೆಲ್ಲ ಇನ್ಆಕ್ಟಿವ್ ಆಗಿದ್ದಾರೆ, ಬಿಸ್ನೆಸ್ ಅಲ್ಲಿ ನೆಗೆಟಿವ್ ಆಗಿದ್ದಾರೆ, ಅವರಿಗೆ ಅವ್ರ ಅಪ್ಲೈನ್ಗಳು ಮಾಹಿತಿನೇ ಕೊಟ್ಟಿಲ್ಲ, ಅಥವಾ ಅವ್ರ ಮಾಹಿತಿ ತಿಳ್ಕೊಂಡೇ ಇಲ್ಲ. ಅವ್ರಿಗೆ PV ಅಂದ್ರೆ ಏನು ಅಂತ ಗೊತ್ತಿಲ್ಲ, ಡೈರೆಕ್ಟರ್ NQD ಡಿಫರೆನ್ಸ್ ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರಿಗೆ ವಾಶ್ಬೇಟ್ಗೂ ಸ್ಟಡಿ ಕ್ಲೀನ್ಗೂ ಡಿಫರೆನ್ಸೇ ಗೊತ್ತಿಲ್ಲ ಅವ್ರಿಗೆ. ಮೋದಿ ಕೇರ್ ಕಲ್ಚರ್ ಗೊತ್ತಿಲ್ಲ ಅವ್ರಿಗೆ. ಸುರೇಖಾ ಭಾರ್ಗವ್ ಮೇಡಮ್ ಸಕ್ಸಸ್ ಸ್ಟೋರಿನೇ ಗೊತ್ತಿಲ್ಲ ಅವ್ರಿಗೆ. ಸೊ ಪ್ಲಾನ್ ಪರ್ಸೆಂಟೇಜ್ ಏನೇನಿದೆ, ಆ ಪ್ಲಾನ್ ಅಲ್ಲಿ ಎಷ್ಟು ಇನ್ಕಮ್ ಇದೆ, ಬೇಸಿಕ್ ಕೂಡ ಗೊತ್ತಿಲ್ಲ ಅವರಿಗೆ. ಓಕೆ, ಸೊ ಈ ತರ ಇದ್ದಾಗ ಅವ್ರು ಹೆಂಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಯೋಚನೆ ಮಾಡಿ ಸ್ನೇಹಿತರೆ. ತುಂಬಾ ಜನ ಅಪ್ಲೈನ್ಗಳು ಕಾರಣ ಆಗಿರ್ತೀವಿ. ನಾವೆಲ್ಲರೂ ಕೂಡ ಅವ್ರನ್ನ ಸರಿಯಾದ ರೀತಿ ಮಾಹಿತಿ ಕೊಟ್ಟು ಅವ್ರನ್ನ ಮುಂದೆ ತಗೊಂಡು ಹೋಗೋಣ. ಅದೇ ತರ ಹುಡುಕಿ ಇವಾಗ ಯಾರಿಗೆ ಏನು ಸ್ಟ್ರಕ್ಚರ್ನ ನಾವು ಮಾಡಿಸ್ಬೇಕಾಗಿದೆ, ಬಹಳ ಸಿಂಪಲ್ ಆಗಿದೆ. ಇಲ್ಲಿ ಯಾವುದು ಕಾಂಪ್ಲಿಕೇಶನ್ ಇಲ್ಲ ಈ ಒಂದು ಪ್ರೋಗ್ರಾಮ್ ಅಲ್ಲಿ. ಬಟ್ ಇವಾಗ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್. 1 ಸೆಕೆಂಡ್ 1 ನಿಮಿಷನೂ ಕೂಡ ಅಮೃತಗಳಿಗೆ. ಸೊ ಅದಕ್ಕೆ ತಕ್ಕಂತೆ ಇವಾಗ ತುಂಬಾ ತುಂಬಾ ತುಂಬಾ
ಡೆಡಿಕೇಶನ್ ಇನ್ವಾಲ್ವ್ಮೆಂಟ್ ಕೊಡಬೇಕಾಗಿದೆ. ಈ 4 ದಿನ 5 ದಿನ 6 ದಿನ ಒಂದಿಷ್ಟು ಡ್ಯೂಟಿ ಲೀವ್ ಅಪ್ಲೈ ಮಾಡ್ಕೊಂಡ್ರು ಏನ್ ತೊಂದರೆ ಇಲ್ಲ, ಕೆಲಸ ಬಿಟ್ಟು ನಾನು ಮಾಡಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಈ ಟೈಮಲ್ಲಿ ಜಾಸ್ತಿ ವರ್ಕ್ ಮಾಡಿಕೊಂಡು ನಿಮ್ಮ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡಬೇಕು. ಸೊ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಒಂಥರ ಆಗೋದು ಬೇಡ. ತುಂಬಾ ಹಪತಪ್ಪಿ ಇದೆ, ತುಂಬಾ ಜನಗಳಿಗೆ ಒಂದು ನೋವಿದೆ, ಕೆಲವರಿಗೆ ಸಾಲ ಇದೆ, ಕೆಲವರಿಗೆ ಗ್ರೋತ್ ಇದೆ, ಕೆಲವರಿಗೆ ಗ್ರೋತ್ ಇಲ್ಲ. ಬಟ್ ಗ್ರೋತ್ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಯಾವಾಗ ನಮಗೆ ರಿಸಲ್ಟ್ ಬರಲ್ಲ, ರಿಸಲ್ಟ್ ಬರ್ದೇ ಇರೋ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಕಲಿಬೇಕು, ಇನ್ನೂ ಜಾಸ್ತಿ ಆಕ್ಷನ್ ಮಾಡ್ಬೇಕು. ದುರಂತ ಏನಂದ್ರೆ ಆರ್ಡಿನರಿ ಮೆಂಟಾಲಿಟಿ ಪೀಪಲ್ ರಿಸಲ್ಟ್ ಬರ್ದೇ ಇದ್ದಾಗ ವೀಕ್ ಆಗ್ತಾರೆ, ಶೇಕ್ ಆಗ್ತಾರೆ, ಟ್ರೈನಿಂಗ್ ಬರೋದನ್ನ ಬಿಡ್ತಾರೆ, ಮೈಂಡ್ ಅನ್ನ ಕೆಡಿಸ್ಕೋತಾರೆ, ಮನಸ್ಸು ಬರಡಿಗೆ ಹೋಗುತ್ತೆ, ಮನಸ್ಸು ಫಲವತ್ತತೆ ಕಡೆಗೆ ಬರೋದಿಲ್ಲ, ಅವಾಗಿನ ಡೌನ್ ಆಗ್ತಾರೆ. ಯಾವಾಗ ನಮಗೆ ರಿಸಲ್ಟ್ ಬರಲ್ಲ, ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಜಾಸ್ತಿ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು, ಜಾಸ್ತಿ ಆಕ್ಷನ್ ಮಾಡ್ಬೇಕು. ನಾನು ಇದಕ್ಕಿಂತ ಹಿಂದೆ ರಿಸಲ್ಟ್ ಬರ್ತಿದ್ದಾಗ, ರಿಸಲ್ಟ್ ಬರ್ದೇ ಇದ್ದಾಗ ನಾನು ಎಷ್ಟು ಎಫರ್ಟ್ ಆಗ್ತಿದೆ ಅದ್ರ ಡಬಲ್ ಮಾಡ್ಬೇಕು. ಇನ್ಕ್ರೀಸ್ ದ ಎಫರ್ಟ್, ಇನ್ಕ್ರೀಸ್ ದ ಲರ್ನಿಂಗ್, ಅವಾಗ ಆಟೋಮೆಟಿಕ್ ಆಗಿ ನಿಮಗೆ ಸಕ್ಸಸ್ ದೊಡ್ಡದಾಗಿ ಬಂದೇ ಬರ್ತದೆ. ಅಂಡ್ ಆಲ್ವೇಸ್ ಬಿ ಎ ಲೀಡರ್, ನಾಟ್ ಅ ಫಾಲೋವರ್. ಇವತ್ತು ನೋಡಿ 181 ಜನ, ರಿಯಲಿ ಸಲ್ಯೂಟ್. ಹಿಸ್ಟ್ರಿನಲ್ಲಿ ಇದುವರೆಗೂ ಇಷ್ಟು 3.5 ವರ್ಷ ಇತಿಹಾಸದಲ್ಲಿ ಇವತ್ತು ಹೈಯೆಸ್ಟ್ ಬಿಲ್ಡಪ್ ಆಗಿದೆ ಲೀಡರ್ಸ್ ಸತ್ಸಂಗಿಗೆ. ಗ್ರೇಟ್, ಐ ಆಮ್ ಸೋ ಹ್ಯಾಪಿ. ಬಟ್ ಅನ್ಫಾರ್ಚುನೇಟ್ಲಿ 45 ಜನ ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ. ಸೊ ಯಾಕೆ ಅನ್ನೋದು ನನಗೆ ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ನೀವೇ ಪ್ರಶ್ನೆ ಹಾಕೊಳ್ಳಿ, ನಿಮಗೆ ರಿಯಲ್ ಲೀಡರ್ ಅಥವಾ ನಾನು ಟೈಮಿಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಾ, ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮಗೆ ನೀವೇ ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ನಿಮ್ಮ ಆತ್ಮ ಸಾಕ್ಷಿಗೆ ತಕ್ಕಂತೆ ನೀವು ಲೀಡರ್ ಅಂತ ಅನ್ಸ್ಕೋತಾ ಇದ್ದೀರಾ ಅನ್ನೋದನ್ನ ನೀವೇ ಪ್ರಶ್ನೆ ಹಾಕೊಳ್ಳಿ. ನಿಮ್ಮ ಟೀಮಿಗೆ ಯಾವ ತರ ಮಾದರಿ ಆಗ್ತೀರಾ? 1 ನಿಮಿಷ ಲೇಟ್ ಆದ್ರೂ ಕೂಡ ಎಷ್ಟೊಂದು ಮಿಸ್ ಮಾಡ್ಕೋತೀರಾ? ಇದು ಡಿಸಿಪ್ಲಿನ್ ಇದೆಯಾ? ನಾವು ಸೋಲ್ಜರ್ ಆಗಿದೀವಾ, ನಾವು ಕಮಾಂಡೋ ಆಗಿದೀವಾ, ಅಥವಾ ಕ್ಯಾಶುವಲ್ ಅಪ್ರೋಚ್ ಇದೆಯಾ? ಇವತ್ತು ಕ್ಯಾಶುವಲ್ ಅಪ್ರೋಚ್ ಚಲ್ತಾ ಹೇ ಆಟಿಟ್ಯೂಡ್ ಇದೆಯಲ್ಲ, ಅದ್ರ ಬಗ್ಗೆ ಒಂದಿನ ಟ್ರೈನಿಂಗ್ ಕೊಡ್ತೀನಿ. ಐ ಓಪನಿಂಗ್ ಟ್ರೈನಿಂಗ್, ಅದು ನನ್ನ ಫೇವರೇಟ್ ಟ್ರೈನಿಂಗ್, ಇದುವರೆಗೂ ಕೊಟ್ಟಿಲ್ಲ, ಬಟ್ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಆ ಚಲ್ತಾ ಹೇ ಆಟಿಟ್ಯೂಡ್ 1 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಇದೇ ತರನೇ 1 ವಾರ ಆಕ್ಷನ್ ಮಾಡದೇ ಇರೋದು ಪರವಾಗಿಲ್ಲ, 1 ದಿನ ಡೆಮೋ ಮಾಡಕ್ ಹೋಗದೆ ಇರೋದು ಪರವಾಗಿಲ್ಲ. ಈ ತರ ಪರವಾಗಿಲ್ಲ ಚಲ್ತಾ ಹೇ ಅನ್ನೋದು ನಿಮ್ಗೆ ಯಾವ ತರ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುತ್ತೆ, ಕೆಟ್ಟ ಪರಿಣಾಮ ಅದು ಬೀರುತ್ತೆ. ಸೊ ಅದಕ್ಕೆ ಎದುರಿಸಬೇಕಾಗುತ್ತೆ. ನೀವು ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ತಿದ್ಕೋಬೇಕು, ಕ್ಯಾಶುವಲ್ ಅಪ್ರೋಚ್ ಅನ್ನು ಬಿಡಬೇಕು, ಹೈ ಡಿಸಿಪ್ಲಿನ್ ಆಗಬೇಕು. ಅಥ್ಲೆಟ್ಗಳು, ಸ್ಪೋರ್ಟ್ಸ್ ಪೀಪಲ್, ಸೋಲ್ಜರ್ಗಳು ಯಾವ ತರ ಡಿಸಿಪ್ಲಿನ್ ಹೊಂದಿರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲ್ಲ. ಆ ತರ ನೀವೆಲ್ಲರೂ ಆಗ್ಬೇಕಾಗುತ್ತೆ ಇನ್ ಮುಂದೆ. ಅದಕ್ಕೆ ನೀವೆಲ್ಲರೂ ಒತ್ತು ಕೊಡಿ. ಸೊ ಗೆಟ್ ರೆಡಿ ಅಂಡ್ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಯಾರು ಎಕ್ಸಿಟ್ ಆಗಬೇಡಿ, ಕೊನೆ 3 ನಿಮಿಷ ತುಂಬಾ ಇಂಪಾರ್ಟೆಂಟು. ಅಂಡ್ ನೀವೆಲ್ಲರೂ ಕೂಡ ಈಗ ಸಂಕಲ್ಪ ಮಾಡಿ ತುಂಬಾ ಲೈಕ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಹೋಗಿ, ಟೀಮ್ ವರ್ಕ್ ಮಾಡ್ತಾ ಹೋಗಿ, ಹೋಮ್ ಮೀಟಿಂಗ್ ಜಾಸ್ತಿ ಮಾಡಿ. ಇವತ್ತು ನಮ್ಮ ನಟರಾಜ್ ಸರ್ ಟೀಮ್ ಅಲ್ಲಿ ಹೋಮ್ ಮೀಟಿಂಗ್ ಅಂದ್ರೆ ತುಂಬಾ ಟಫ್ ಅಂತ ಅನ್ಕೊಂಡಿದ್ರು, ಬೆಂಗಳೂರಲ್ಲಿ ಇನ್ನ ಕಷ್ಟ ಅನ್ಕೊಂಡಿದ್ರು. ಆದ್ರೆ 64-65 ವಯಸ್ಸಲ್ಲಿ ನಟರಾಜ್ ಸರ್ ಚಿಕ್ಕ ಹುಡುಗನ್ ತರ ಎಲ್ಲಾ ಹೋಮ್ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ದಾರೆ. 40 ಜನ, 50 ಜನ, 80, 90, ಹೈಯೆಸ್ಟ್ 90 ಜನವರೆಗೂ ಹೋಮ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆನೆ ಮಾಡ್ತಾ ಇದ್ರು ಅವರು. ಅವ್ರ ಟೀಮ್ ತುಂಬಾ ಜೋಶಲ್ಲಿ ಇದೆ. ಶಿವಯ್ಯ ಈ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆನೆ ತುಂಬಾ ಜೋಶಲ್ಲಿ ಇದ್ರು. ಈಗ ಇನ್ನೂ ಕೂಡ ಮಲ್ಟಿಪ್ಲೈ ಆಗ್ತಿದೆ ಬಿಸ್ನೆಸ್. ಹಾಗಾಗಿ ನಿಮ್ಮೆಲ್ರಿಗೂ ಆ ಅವಕಾಶ ಇದೆ. ಗೆಟ್ ರೆಡಿ ಫಾರ್ ದಟ್ ಅಂಡ್ ಐಡೆಂಟಿಫೈ ಮಾಡಿ ಯಾರ್ಯಾರು ಎಲ್ಲಿದ್ದಾರೆ ಅಂತಕ್ಕದ್ದನ್ನ ಅಂಡ್ ಅವರಿಗೆ ಅರ್ಥ ಮಾಡಿಸಿ, ಅವ್ರಿಗೆ ಏನ್ ಆಗ್ಬೇಕು ಅಂತಕ್ಕದ್ದು ಗೊತ್ತಿರ್ಬೇಕು. ಬರೀ ಕೇವಲ ನೀವಷ್ಟೇ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಳಕ್ ಹೋಗ್ಬೇಡಿ. ಖಂಡಿತ ಸಾಧ್ಯ ಇದೆ. ನೀವು ಕೆಳಗಡೆ ಬರೋರು, ನಾಳೆ ಬರೋರು ಕೂಡ ಅವ್ರ ಟೀಮ್ ನ ಜಾಯಿನ್ ಮಾಡಿಸಿ ಅವ್ರ ಟೀಮ್ ಜೊತೆಗೆ ಶ್ರೀಲಂಕಾಗೆ ಹೋಗ್ಬೋದು. ಅವರೇನೆ ಮುಂದೆ ಕಾರ್ ತಗೊಂತಾರೆ, ಅವರೇ ಮುಂದೆ ಪರ್ಮನೆಂಟ್ ಫಾರಿನ್ ಟ್ರಿಪ್ಗೆ ಹೋಗ್ತಾರೆ, ಅವರೇ ಮುಂದೆ ಮಿಲಿಯನರ್ ಆಗ್ತಾರೆ, ಅವರೇ ಮುಂದೆ ಅವ್ರ ಟೀಮಲ್ಲಿ 106 ಜನ ಮಿಲಿಯನರ್ನ ಸೃಷ್ಟಿ ಮಾಡ್ತಾರೆ. ಈ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಖಂಡಿತ ಕೊಟ್ಟಿಲ್ಲ. ತಾತ್ಕಾಲಿಕವಾಗಿ ಬಿಸ್ನೆಸ್ ಅನ್ನ ಮಾಡ್ತೀನಿ, ಶ್ರೀಲಂಕಾ ಕ್ವಾಲಿಫೈ ಆಗ್ತೀನಿ ಅಂದ್ರೆ ದಯವಿಟ್ಟು ಆ ಬಿಸ್ನೆಸ್ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ತುಂಬಾ ಜನ ಅದನ್ನ ನಾವು ಇದುವರೆಗೂ ಅನುಭವಿಸಿದೀವಿ. ಹಳೆ ತಪ್ಪನ್ನ ನಾವು ಮಾಡೋದು ಬೇಡ, ಹೊಸ ತಪ್ಪಬೇಕಾದ್ರೆ ಮಾಡೋಣ ಗೊತ್ತಿಲ್ದಲೆ, ಆದ್ರೆ ಹಳೆ ತಪ್ಪನ್ನ ಮಾತ್ರ ಖಂಡಿತ ಮಾಡೋದು ಬೇಡ. ಎಜುಕೇಶನ್ ತಗೊಂತ ಹೋಗಿ, ಸ್ಪಾನ್ಸರಿಂಗ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಅಂಡ್ 1-to-1 ಹೋಮ್ ಮೀಟಿಂಗ್ ಡೆಮೋ ಜಾಸ್ತಿ ಮಾಡ್ತಾ ಹೋಗಿ. ಗರ್ ವಾಪ್ಸಿ ಯೋಜನಾ, ಹರ್ ಘರ್ ಮೋದಿ ಕೇರ್ ಹೋಗ್ಬಿಟ್ಟು ಮಾತಾಡಿಸಿ, ಅವ್ರಿಗೆ ವಿಶ್ವಾಸ ತುಂಬಿ, ಆತ್ಮಬಲ ತುಂಬಿ, ಅವರಿಗೆ ಟೀಮ್ ವರ್ಕ್ ಅಲ್ಲಿ ಹೋಗಿ ನೆಗೆಟಿವ್ ಇರೋರ್ನ ಹೋಗಿ ಮಾತಾಡಿಸಿ. ಅಲ್ಲಿ ಬರೀ ನನ್ನ ಟೀಮ್ ಅಷ್ಟೇ ನಾನು ಫಿಲ್ಟರ್ ಮಾಡ್ತೀನಿ ಅಂತಲ್ಲ, ಬೇರೆ ಟೀಮ್ಗೂ ಹೋಗಿ ಸಪೋರ್ಟ್ ಮಾಡಿ ಅವ್ರನ್ನ ನಿಮ್ ಟೀಮಿಗೆ ಕರ್ಕೊಂಡ್ ಬನ್ನಿ. ಅಲ್ಲಿ ಉದ್ದೇಶ ಚೆನ್ನಾಗಿರ್ಬೇಕು. ನೋ ಗಾಸಿಪಿಂಗ್, ನೆಗೆಟಿವ್ ಮಾತಾಡೋದಲ್ಲ, ಕ್ರಾಸ್ ಲೈನ್ ಮಾಡೋದಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕಾಗುತ್ತೆ. ಸೊ ಪ್ರಾಮಾಣಿಕತೆಯಿಂದ, ನಿಯತಿಂದ ಬಿಸ್ನೆಸ್ ಅನ್ನ ಮಾಡಿ, ಸೇವಾ ಮನೋಭಾವನೆಯಿಂದ ಬಿಸ್ನೆಸ್ ಅನ್ನ ಮಾಡಿ. ಸೊ ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಅನ್ನ ನಾವು ಫುಲ್ಫಿಲ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದೇ ತರ ಇವಾಗ ಲಾಸ್ಟ್ ನೀವು ನಿಮ್ಗೆ ಏನು ನೋಡಕ್ಕಾಯ್ತು, ರಿಯಲೈಸ್ ಆಯ್ತು, ಏನ್ ನಿರ್ಧಾರ ಮಾಡಿದ್ರಿ, ಏನು ಇವಾಗ ನೀವು ಹೊಸ ಪಾಸಿಬಿಲಿಟಿ ಕಾಣ್ತಾ ಇದೆ ನಿಮಗೆ ಅನ್ನೋದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ನೀವು ಶೇರ್ ಮಾಡಿ. ಬೇಕಾದ್ರೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಕೆಲವ್ರನ್ನ ಇನ್ವೈಟ್ ಮಾಡಕ್ ಟ್ರೈ ಮಾಡ್ತೀನಿ, ನೋ ಗ್ಯಾರಂಟಿ. ಬಟ್ ಫಟಾಫಟ್ 1 ವರ್ಡ್, 2 ವರ್ಡ್, 3 ವರ್ಡ್, 1 ಸೆಂಟೆನ್ಸ್ ಅಲ್ಲಿ ಯಾವುದೇ ಭಾಷೆ ಆಗಿರ್ಬೋದು, ನನಗೆ ಓದಕ್ ಬರೋದು ಕನ್ನಡ, ಇಂಗ್ಲಿಷ್, ಹಿಂದಿ, ಅದರಲ್ಲಿ ನೀವು ಟೈಪ್ ಮಾಡಿ ಏನು ಟೇಕ್ ಅವೇ, ಏನು ಹೊಸ ಮಿಷನ್ ಅಥವಾ ಹೊಸ ಪಾಸಿಬಿಲಿಟಿ, ಹೊಸ ಆಕ್ಷನ್ ಪ್ಲಾನ್ ಅಂತಕ್ಕದ್ದನ್ನ ಗೆಟ್ ರೆಡಿ. ಅಂಡ್ ಇವತ್ ನೈಟು ನಿಮ್ಮನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡ್ರೀಮರ್ ಸತ್ಸಂಗ್ ಮತ್ತಷ್ಟು ಇನ್ಪುಟ್, ಮತ್ತಷ್ಟು ವರ್ಕಿಂಗ್ ಮೆಥಡ್, ಮತ್ತಷ್ಟು ಸೂಪರ್ ಆಕ್ಷನ್, ನಿಮ್ಮ ಒಂದು ಗೋಲ್, ನಿಮ್ಮ ಮಿಷನ್ 2024 ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಕ್ಕಂಥ ವರ್ಷ ಮಾಡ್ಲಿಕ್ಕೆ
ಈ ಒಂದು ಪ್ರೋಗ್ರಾಮ್ ಅನ್ನ ಬಳಸ್ಕೊಂಡು ಉನ್ನತ ಮಟ್ಟಕ್ಕೆ ರೀಚ್ ಆಗಿ ಸ್ಪಾನ್ಸರಿಂಗ್ ಅನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ನಿಮ್ ಟೀಮಲ್ಲಿ 4 ಜನ ಒಬ್ರು ಇಬ್ರು ಇದ್ರು ಕೂಡ ಇನ್ನೊಂದು 6 ತಿಂಗಳಲ್ಲಿ ಸಾವಿರಾರು ಜನ ಟೀಮ್ ಸೃಷ್ಟಿ ಮಾಡ್ಲಿಕ್ಕೆ ಪವರ್ಫುಲ್ ಪ್ಲಾನ್ ಅಂಡ್ ಆಕ್ಷನ್ ಅನ್ನ ಕೊಡ್ಲಿಕ್ಕೆ ನಾನು ಸನ್ನದ್ಧನಾಗಿದ್ದೀನಿ. ಗೆಟ್ ರೆಡಿ. ನೀವೆಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರು 180 ಜನ, ಒಬ್ಬೊಬ್ರು 3 ಜನ ಇನ್ವೈಟ್ ಮಾಡಿದ್ರು 500 ಫಿಲಪ್ ಆಗ್ಬೇಕು ಇವತ್ತು. ಓಕೆ, ಇದಕ್ಕಿಂತ ಹಿಂದೆ ಸಾಕಷ್ಟು ವಿಡಿಯೋ ನಾನು ಈಗಾಗಲೇ ಲಾಂಚ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಬಳಸ್ಕೊಳ್ಳಿ. ಆ ವಿಡಿಯೋನ ನೀವು ಯೂಸ್ ಮಾಡಿಕೊಂಡು ನೀವು ಮೊಮೆಂಟಮ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಸಂತೋಷ್ ಶೆಟ್ಟಿ ವಿಡಿಯೋ ಇದೆ, ಈ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ದಾರೆ, ಸುರೇಖಾ ಮೇಡಮ್ ಮಾತಾಡಿದ್ದಾರೆ. ನಾನು ಯಾವತ್ತು ನನ್ನ ವಿಡಿಯೋ ಒಂದನ್ನೇ ಪ್ರಮೋಟ್ ಮಾಡಲ್ಲ. ನನ್ನ ಉದ್ದೇಶ ನನ್ನ ಪ್ರಮೋಷನ್ ಅಲ್ಲ, ಎಜುಕೇಶನ್ ರೀಚ್ ಆಗಬೇಕು ಅಂತೇಳಿ. ಯಾವುದೇ ಬೆಸ್ಟ್ ಇದ್ರೂ ಕೂಡ ನಾನು ಮುಂದೆ ಇರ್ತೀನಿ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಉದ್ದೇಶ ಪ್ರಮೋಷನ್ ಅಲ್ಲ, ಉದ್ದೇಶ ಓಕೆ. ಸೊ ಇಲ್ಲಿ ಎಲ್ರಿಗೂ ರೀಚ್ ಆಗ್ಬೇಕು, ಅರ್ಥ ಆಗ್ಬೇಕು ಅಂತಕ್ಕದ್ದು. ಸೊ ಗೆಟ್ ರೆಡಿ, ಹಾರ್ಡ್ ವರ್ಕ್ ಮಾಡಿ, ಟೈಮ್ನ ವೇಸ್ಟ್ ಮಾಡೋದು ಬೇಡ. ಫ್ಯಾಮಿಲಿಯವ್ರನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಳಿ. ಎಂದಿಗೂ ಇಲ್ಲದೆ ಇರ್ತಕ್ಕಂಥ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇವಾಗ ಬರಬೇಕಾಗಿದೆ. ಈಗಾಗಲೇ ತುಂಬಾ ಜನ, ನಾನು ಕೆಲವು ಲೀಡರ್ ಹತ್ರ ಮಾತಾಡ್ತಾ ಇದ್ದೆ, ಒಂದು ದಿನ ಟೈಮ್ ವೇಸ್ಟ್ ಆಯ್ತು ಅಂತ ತುಂಬಾ ನೊಂದ್ಕೋತಾ ಇದ್ರು ಅವರು. ಅರ್ಧ ದಿನ ವೇಸ್ಟ್ ಆಯ್ತು, 1 ಗಂಟೆ ವೇಸ್ಟ್ ಆಯ್ತು ಅಂತ ಹೇಳಿ. ಅಂದ್ರೆ ಈ ಒಂದು ತುಡಿತ ನಿಮ್ಮಲ್ಲಿ ಇರ್ಬೇಕಾಗುತ್ತೆ. ಓಕೆ, ಎಸ್ ಐ ವಿಲ್ ವರ್ಕ್. ಇದು ಸಿಂಪಲ್ ಆಯ್ತು, ಇದು ಸ್ಪೆಸಿಫಿಕ್ ಆಗಿದ್ರೆ ಒಳ್ಳೇದು. ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಶನಲ್ ಸ್ಪೀಚ್ ಅಂಡ್ ಇಂಪಾರ್ಟೆಂಟ್ ಫಾರ್ ಆಕ್ಷನ್ ಆಕ್ಷನ್ ಆಕ್ಷನ್. ಥ್ಯಾಂಕ್ ಯು ಸರ್. ಎಸ್ ಉಷಾ ಮೇಡಮ್. ಓಕೆ, ಖಂಡಿತ ಇದನ್ನ ಬರೀ ಮೋಟಿವೇಶನ್ ಅಂತ ಅನ್ಕೊಳ್ಕೋಬೇಡಿ. ಮೋಟಿವೇಶನ್ ಜೊತೆಗೆ ಇನ್ಸ್ಪಿರೇಷನ್ ಇದೆ ಅಂಡ್ ನಿಮ್ಮ ಒಳಗಡೆಯಿಂದ ನಿಮ್ಮ ಒಂದು DNA ನ ಶೇಕ್ ಮಾಡ್ತಕ್ಕಂಥ ಒಂದು ಲಾಜಿಕ್ ನಾನು ಕೊಡ್ತಕ್ಕಂಥದ್ದು ಯಾವತ್ತು ಕೂಡ. ಎಕ್ಸ್ಟ್ರಾ ಹೋಮ್ ಮೀಟಿಂಗ್ ಪ್ಲಸ್ ಡೆಮೋ, ವಂಡರ್ಫುಲ್. ತೂಫಾನ್ ಜೊತೆ ನನ್ನ ಗ್ರೋತ್ ತೂಫಾನ್ ತರ ಹೋಗೋ ತರ ಆಕ್ಷನ್ ಮಾಡೇ ಮಾಡ್ತೀನಿ. ವಾವ್ ಸುದೀಪ್, ಖಂಡಿತ. ಸೊ ಇದು ಹೆಸರು ಸುಮ್ಮನೆ ಇಟ್ಟಿಲ್ಲ, ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡಬೇಕು. ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್ ಅಂತೀವಿ. ಏನಾಗುತ್ತೆ, ಸರಿಯಾಗಿ ದುಡಿಯೋದು ಇಲ್ಲ, ಸರಿಯಾಗಿ ಎಂಜಾಯ್ ಮಾಡೋದಿಲ್ಲ. ಸೊ ಅಳ್ತಾ ಇರೋದು. ಆ ಅಳೋದನ್ನ ಬಿಟ್ಬಿಡಿ. ಕೆಲವರು ಹೆಂಗೆ ಅಂದ್ರೆ ಯಾವುದೇ ಅವಕಾಶ ಕೊಟ್ಟರು ಕೂಡ ಅವರು ಅಳ್ತಾ ಇರ್ತಾರೆ, ಸಮಸ್ಯೆ ನೋಡ್ತಾರೆ, ಅವಕಾಶ ನೋಡಲ್ಲ, ಕಯ್ಯ ಅಂತಿರ್ತಾರೆ. ಆ ಒಂದು ಮೆಂಟಾಲಿಟಿನ ದೂರ ಮಾಡ್ಕೊಳ್ಳಿ. ಅದು ಅಳೋದನ್ನ ಬಿಟ್ಬಿಡಿ ಲೈಫಲ್ಲಿ. ಸೊ ಅಳ್ತಾ ಇದ್ರೆ ನಿಮ್ಮ ಹತ್ರ ಯಾರು ಇರೋದಿಲ್ಲ, ಸಕ್ಸಸ್ ಅಂತೂ ಹತ್ರ ಬರೋದೇ ಇಲ್ಲ. ರಿಯಾಲಿಟಿನಲ್ಲಿ ಆಕ್ಷನ್ ಮಾಡ್ತೀನಿ. ಆಕ್ಷನ್ ಬೈ ಹಾರ್ಟ್, ಹೃದಯದಿಂದ ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ರಮೇಶ್ ಅವರು. ಯು ಗೆಟ್ ಸ್ಟಾರ್ಟ್ ಆಕ್ಷನ್ 200% ಸರ್. ತೂಫಾನ್ ಟು ಬಿಗ್ ಟೀಮ್ ಅಂಡ್ ಬಿಗ್ ಇನ್ಕಮ್ ಕ್ರಿಯೇಟ್ ಇನ್ ಮೈ ಟೀಮ್ ಸರ್. ವಂಡರ್ಫುಲ್. ಗಜೇಂದ್ರ, ಎಸ್ ಸರ್, ಐ ವಿಲ್ ಇನ್ಕ್ರೀಸ್ ಹೋಮ್ ಮೀಟಿಂಗ್ ಫೀಲ್ಡ್ ವರ್ಕ್. ವಂಡರ್ಫುಲ್. NQD 50 ಜನ ಇದ್ದಾರೆ ಸರ್, ಅದರಲ್ಲಿ 50% ಆದ್ರೂ ನಾನು ಶ್ರೀಲಂಕಾ ಟ್ರಿಪ್ಗೆ ಕ್ವಾಲಿಫೈ ಮಾಡಿಸ್ತೇನೆ. ಎಕ್ಸ್ಟ್ರಾರ್ಡಿನರಿ ಪ್ರಕಾಶ್. ಸೊ ತುಂಬಾ ಚೆನ್ನಾಗಿದೆ ಸಂಕಲ್ಪ ಪ್ರಕಾಶ್, ಆದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಎಲ್ಲರ ಟೀಮಲ್ಲಿ NQD ಇದ್ದಾರೆ, ಇಡೀ ಇಂಡಿಯಾದಲ್ಲಿ ಲಕ್ಷಾಂತರ NQD ಇದ್ದಾರೆ. ಆದ್ರೆ ನಿಮ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅದು ನೋಡ್ತಾ ಹೋಗಿ. ನಿಮ್ ಟೀಮ್ ಗ್ರೋತ್ ಆಯ್ತು ಅಂದ್ರೆ ಮೋದಿಗೆ ಗ್ರೋತ್ ಆಗುತ್ತೆ, ಇಂಡಿಯಾ ಗ್ರೋತ್ ಆಗುತ್ತೆ. ವರ್ಕ್ ಲೈಕ್ 2020 ಮ್ಯಾಚ್ ಎಕ್ಸ್ಟ್ರಾರ್ಡಿನರಿ. ಎಸ್, ಒಂದ್ ಕಾಲದಲ್ಲಿ ಒನ್ ಡೇ ಮ್ಯಾಚ್ ಅಲ್ಲಿ 250 ಸ್ಕೋರ್ ಹೊಡೆದ್ರೆ ಗುಡ್ ಅಂತ ಇತ್ತು. 300 ರನ್ ಹೊಡೆದ್ರೆ ಚೇಸ್ ಮಾಡಕ್ಕೆ ಆಗ್ತಿದ್ದಿಲ್ಲ 50 ಓವರ್ ಮ್ಯಾಚ್ ಅಲ್ಲಿ. ಈಗ T20 ನಲ್ಲಿ SRH ಟೀಮ್ನವರು 3 ಸಲ 260 ಸ್ಕೋರ್ನ ದಾಟಿದ್ದಾರೆ. T20 ಟೆಸ್ಟ್ ಮ್ಯಾಚ್ ಅಲ್ಲ, ಒನ್ ಡೇ ಮ್ಯಾಚ್ ಅಲ್ಲ. ದಟ್ ಈಸ್ ದ ಸೂಪರ್ ಎಕ್ಸ್ಟ್ರಾರ್ಡಿನರಿ ಸ್ಪೀಡ್. ಸ್ನೇಹಿತರೆ, ನಾನು ಕ್ರಿಕೆಟ್ ನೋಡಲ್ಲ, ಆದ್ರೆ ಗ್ರಾಸ್ ಮಾಡ್ತೀನಿ. ಇಲ್ಲೊಂದು ಬರೀ ರೀಲ್ಸ್ ಅಲ್ಲಿ ಅಥವಾ ನ್ಯೂಸ್ ಹೆಡ್ಲೈನ್ ಅಲ್ಲಿ ನಾನು ತಗೋತೀನಿ, ಬರೀ ಕಲಿಕೆ ಮಾತ್ರ ತಗೋತೀನಿ. ಕೆಲವು ಸಲ ಮ್ಯಾಚ್ ಎಂಜಾಯ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವು ಸಲ ಸ್ಟೇಡಿಯಂಗೆ ಹೋಗ್ತೀನಿ, ನಾನು ಆ ಪ್ರಶ್ನೆ ಬೇರೆ. ಬಟ್ ಅಲ್ಲೂ ಕೂಡ ಕಲಿಕೆ. ಸೆಲೆಬ್ರಿಟಿಗಳು ಲೈಫ್ ಯಾವ ತರ ಇರ್ತದೆ, ನಾವು ಯಾವ ತರ ಚಾಲೆಂಜಿಂಗ್ ತಗೋಬೇಕು, ಪ್ರತಿಯೊಂದರಲ್ಲೂ ಕಲಿಕೆ ಇನ್ಸ್ಪಿರೇಷನ್ ಅಪ್ಲೈ ಮಾಡೋದನ್ನ